ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ನಡೆದಾಡುವ ದೇವರು, ಮಾತನಾಡುವ ದೇವರು, ತುಲಾಭರ ಚಕ್ರವರ್ತಿಗಳು, ಪದ್ಮಭೂಷಣ ಪುರಸ್ಕೃತರು, ಎನ್ನ ವಿದ್ಯೆ ಗುರುಗಳಾಗಿರುವಂತ ಡಾಕ್ಟರ್ ಪಂಡಿತ ಪುಟ್ಟರಾಜು ಗುರುಗಳ ಶ್ರೀ ಪಾದವನ್ನು ಕೂಡ ಎನ್ನ ಮಸ್ತಕ ಮೇಲೆ ಹೊತ್ತುಕೊಂಡು ಶಿವಶರಣಿ ದಾನಮ್ಮ ತಾಯಿಯ ಪುರಾಣ ಪುಣ್ಯ ಗ್ರಂಥಕ್ಕೂ ಭಾವಚಿತ್ರಕ್ಕೂ ಭಕ್ತಿಯಿಂದ ನಮಸ್ಕರಿಸಿ, ವೀರಭದ್ರೇಶ್ವರ ಅನ್ನಪೂರ್ಣಿ ತಾಯಿ ಅಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ತಿಂಗಳ ಪರ್ಯಂತರವಾಗಿ ಸಾಗಿ ಬರುವ ಈ ಪುರಾಣದಲ್ಲಿ ಸಂಗೀತ ಗಾಯಕರಾಗಿ ಆಶ್ರಮದ ಗುರುಬಂಧುಗಳಾಗಿರುವಂತ ಸುರೇಶ್ ಕುಮಾರ್ ಗವಾಯಿಗಳು ಸೇಡಂ ಅವರಿಗೆ ಗುರುಗಳ ಆಶೀರ್ವಾದ ಅಂತೇಳಿ ಬಯಸಿ, ಆಶ್ರಮದ ವಿದ್ಯಾರ್ಥಿಯಾಗಿರುವಂತ ಸಿದ್ಧಾ ರೋಡ್ ಬೀದರ್ ಅವರಿಗೆ ಕೂಡ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಬಯಸಿ, PPG ಸಂಗೀತ ಮಹಾವಿದ್ಯಾಲಯದ ವಯಲಿನ್ ಉಪನ್ಯಾಸಕರಾಗಿರುವಂತ ಪ್ರೊಫೆಸರ್ ಡಾಕ್ಟರ್ ನಾರಾಯಣ್ ಹಿರೇಕೊಳಚಿ ಸರ್ ಅವರಿಗೆ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಬಯಸಿ, ಇಷ್ಟೆಲ್ಲ ಮೈಕ್ ಬಹಳ ಸುಂದರವಾಗಿ ಸೌಂಡ್ ಕೇಳ್ಬೇಕಾದ್ರೆ ನಮ್ಮ ಆಶ್ರಮದ ಸೌಂಡ್ ಇಂಜಿನಿಯರ್ ಆಗಿರುವಂತ ಬಸವನಗೌಡರು ಶಾನ್ಬಾಳರು ಅವರಿಗೆ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಬಯಸಿ, ಆಶ್ರಮದ ಎಲ್ಲ ಹಿರಿಯ ಕಿರಿಯ ಗುರು ಬಂಧುಗಳಲ್ಲಿ, ಸಮಸ್ತ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚೈತನ್ಯಕ್ಕೆ ಶರಣಾರ್ಥಿಯನ್ನು ಸಮರ್ಪಿಸಿ, ನಿನ್ನೆ ದಿನ ನಾವೆಲ್ಲ ಗುರು ಜಂಗಮ ನಾವು ಅದರ ಬಗ್ಗೆ ಎಲ್ಲ ನಿನ್ನೆ ದಿನ ನಾವು ತಿಳ್ಕೊಂಡು ಬಂದ್ವಿ. ಹಾಗಾದ್ರೆ ಜಂಗಮ ಅಂದ್ರೆ ಯಾವ ರೀತಿ? ಸಕ್ರಿ ಕಡ್ಯಪ್ಪನವ್ರು ಇರ್ಬೋದು, ಅಂದ್ರೆ ಜಂಗಮನಿಗೆ ಒಂದಿಷ್ಟು ತಿಳಿಸಿ ಹೇಳಿ ಕೊಟ್ಟಿರುವಂತ ನಮ್ಮ ಸಕ್ರಿ ಕರಿಡಪ್ಪನವರು, ಹಾಗೆ ಇನ್ನೂ ಅನೇಕ ಇದರಲ್ಲಿ ಜಂಗಮ ಅಂತಂದ್ರೆ ಅಥವಾ ಗುರು ಅಂತಂದ್ರೆ ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳಾಗಿರ್ಬೋದು, ಪಂಡಿತ ಪಂಚಾಕ್ಷರ ಗುರುಗಳಾಗಿರ್ಬೋದು, ಪಂಡಿತ ಪುಟ್ಟರಾಜ ಗುರುಗಳಿರ್ಬೋದು, ಇವರೆಲ್ಲ ಏನಪ್ಪ ಅಂದ್ರೆ ಒಂದು ಜಂಗಮ, ಒಂದು ಗುರು, ಅದಕ್ಕೆಲ್ಲ ಮಹತ್ವ ಕೊಟ್ಟಂತವ್ರು. ನಂತರದಲ್ಲಿ ಲಿಂಗವನ್ನು ಅಂಗದ ಮೇಲೆ ಲಿಂಗವನ್ನು ಇರಿಸಿ ಲಿಂಗದ ಜೊತೆಗೆ ಮಾತನಾಡಿದವರು ಪಂಚಾಕ್ಷರ ಗುರುಗಳು, ಪಂಡಿತ ಪುಟ್ಟರಾಜ ಗುರುಗಳು, ಕುಮಾರ ಮಹಾಸ್ವಾಮಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರ. ಈ ರೀತಿಯಲ್ಲಿ ತರ್ತಕ್ಕಂಥ ನಾವು ಸಜ್ಜಲಗುಡ್ಡದ ಶರಣಮ್ಮ, ಮಹಾಮಾತೆ ಮಾಣಿಕೇಶ್ವರಮ್ಮ ಹಾಗೂ ಇಟಗಿ ಭೀಮಮ್ಮ ತಾಯಿ, ಹಿಂಗ ಅನೇಕ ಆಯ್ದಕ್ಕಿ ಲಕ್ಕಮ್ಮ, ಹಿಂಗ ಅನೇಕ ಸ್ತ್ರೀಯರಲ್ಲಿ ಕೂಡ ಸ್ತ್ರೀ ಕುಲಕ್ಕೆ ಒಂದು ಶಿಖಾಮಣಿ ಆದವರು ಇವರೆಲ್ಲ. ಹಾಗೆ ಆ ಸಾಲಿನಲ್ಲಿ ಕೂಡ ಗುಡ್ಡಾಪುರ ದಾನಮ್ಮ ತಾಯಿ ಕೂಡ ಅಗ್ರ ಗಣ್ಯಳು. ಅದಕ್ಕಾಗಿ ಇಲ್ಲಿ ನಾವು ಇಲ್ಲಿ ಒಂದು ವಿಚಾರ ನೋಡ್ಬೇಕಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಬಳಸದಿರು ಅದ್ವೈತವನ್ನು ನಿನ್ನೋಳು ಏಕ ಭಾವನದಿಂದ ತಿಳಿದು ಒಡಗೂಡು ಸಮನಿಷ್ಠ ಕಲಿಭೇದ ವಿಧಭಕ್ತಿ. ಕೆಲವು ಜನ ಏನ್ ಮಾಡ್ತಾರಂದ್ರೆ ಮಾತಾಡೋದು, ಬಳಸದಿರು ಅದ್ವೈತವನು, ಬರೇ ಮಾತನಾಡಿ ಕೆಡಬೇಡ, ಬಳಸದಿರು ಅದ್ವೈತವನ್ನು ಏಕ ಭಾವನದಿಂದ ತಿಳಿದು ಒಡಗೂಡು ಸಮಯನಿಷ್ಠೆ ಗಲಿಭೇದ ವಿಧಭಕ್ತಿ. ಮಾತಾಡಿ ಕಳ್ಕೋಬೇಡ, ಸಮಯ ಇರೋದು ಸ್ವಲ್ಪ ಐತಿ, ಈಗಾಗಲೇ ಅರ್ಧ ಆಯುಷ್ಯ ಕಳ್ಕೊಂಡು ಇನ್ನ ಅರ್ಧ ಆಯುಷ್ಯ ಐತಿ, ಅದನ್ನ ಕಳ್ಕೋಬೇಡ. ಮಾತಾಡಿ ಅದಕ್ಕೆ ಮಾತನಾಡೋದಕ್ಕಿಂತ ಮೌನವಾಗಿದ್ದು ಈ ಸಮಾಜದಲ್ಲಿ ಇದ್ದು ಇಲ್ಲದಂಗಿದ್ದು ಗೆದ್ದು ಬಾ ಅಂತ ತಿಳ್ಕೊಂಡು ಒಂದು ಕಡೆ ಹೇಳ್ತಾರೆ. ಅಥವಾ ಮಾತಾಡಿದ್ರಾಗ ಏನ್ ಆಗುತ್ತಾ ನಿಮಗೆ ಅಂತ ಕೇಳಿದ್ರಿ, ಒಂದು ಕಡೆ ಬರೇ ಮಾತಾಡೋದು, ಎದ್ದ ತಕ್ಷಣ ಮಾತಾಡಕತ್ತಿದ್ರೆ ರಾತ್ರಿ ಮಲಗತನೂ ಕೂಡ ಮಾತಾಡ. ಒಬ್ಬವ ಯಾರೋ
ಮಾತಾಡಕ ದಾಖಲೆ ಮಾಡಿದ್ನಂತ ಫೋನ್ಯಾಗ. 24 ತಾಸು ಅಲ್ಲ, ಎಷ್ಟೋ ತಾಸು ಅದ ದಾಟಿ ಬೆಂಗಳೂರಾಗ 24 ತಾಸು ಮ್ಯಾಲೆ ಮಾತಾಡಿದ್ನಂತ. ಫೋನ್ ಒಟ್ಟ ಕಟ್ಟಾಗಿದೆ. ಫೋನ್ ಒಟ್ಟ ಕಟ್ ಮಾಡಿಲ್ಲ. ಎಲ್ಲಿ ಹೋದ್ರ ಫೋನ್ಯಾಗ ಮಾತಾಡದ. ಅಂತ ಫೋನ್ಯಾಗ ಮಾತಾಡಿ 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 ಏನಾಗಿತ್ತು ಅಂದ್ರೆ 24 ತಾಸು ಮಾಡಿ ದಾಖಲೆ ಮಾಡಿದ್ರು. ಯಾರು ದಾಖಲೆ ಮಾಡ್ಯಾನಂತೇಳಿ ಯಾರಾದ್ರೂ ಪ್ರಶಸ್ತಿ ಕೊಟ್ರೇನು, ಸನ್ಮಾನ ಮಾಡಿದ್ರೇನು? ಅವನ ಲೈಫ್ ಹಾಳಾಗಿ ಹೋತು. ಮಾತಾಡಿ ಮಾತಾಡಿ ಕಿವಿ ಪರಿ ಹರಿದು ಬ್ರೇನ್ ಟ್ಯೂಮರ್ ಆತು. ಹಿಂಗ ಮಾತಾಡಿ ಮಾತಾಡಿ ಏನಾತು, ಫೋನಿನಾಗ ಅತಿ ಮಾತಾಡೋದ್ರಿಂದ ಹಿಂಗೆಲ್ಲ ಮೆಂಟಲ್ ಆಗ್ತಾರ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಬುದ್ಧಿಜೀವಿಗಳು, ಬುದ್ಧಿವಂತರು ಹೇಳ್ತಾರೆ, ತಮ್ಮ ಜಾಸ್ತಿ ಮಾತಾಡಬೇಡ ಫೋನ್ಯಾಗ. ತಾಸುಗಟ್ಲೆ ಮಾತಾಡಬೇಡ, 2 ತಾಸುಗಟ್ಲೆ ಮಾತಾಡಬೇಡ. ಬೇಡ, ಒಂದು 5 ನಿಮಿಷ 10 ನಿಮಿಷ ಮಾತಾಡಿ ಇಟ್ಟು ಬಿಡು. ಕೆಲಸ ಇದ್ರೆ ಮಾತಾಡು, ಸುಮ್ಮನೆ ಕೆಲಸ ಇಲ್ದನ ಮಾತಾಡೋದು, ಕೆಲಸ ಇಲ್ದ ಮಾತಾಡೋದು. ಎದ್ದಾಗ್ಲಿಂದ ಮಾತಾಡಕ್ ಶುರು ಮಾಡಿ ಸಂಜೆ ರಾತ್ರಿ ಮಲಗತನೂ ಮಾತಾಡದ, ಬೆಳತನೂ ಮಾತಾಡದ. ಮಾತಾಡಿ ಮಾತಾಡಿ ನಿನ್ನ ಮೈಂಡ್, ನಿನ್ನ ಕಿವಿ ಏನಾಗ್ತಾವ. ಅದಕ್ಕೆ ಮಾತನಾಡಕ ಮಿತಿ ಇರ್ಬೇಕಂತೇಳಿ ಹಿರಿಯರು ಹೇಳ್ಕೊಂಡು ಬರ್ತಾರೆ. ಈ ಬುದ್ಧಿ ಹೇಳಕ 100 ವಯಸ್ಸು ಆವಿಸಬೇಕಾಗಿಲ್ಲ. ಕೇವಲ 20-30 ವರ್ಷ 40 ವರ್ಷದೊಳಗಿದ್ದವ್ರು ಕೂಡ ಹೇಳಿದ್ರ, 10-20 ವರ್ಷದವ್ರು ಹೇಳಿದ್ರು ಕೂಡ ಬುದ್ಧಿ ಮಾತು ಹೇಳಿದ್ರೆ ತಿಳ್ಕೋಬೇಕು, ಅದು ನಿಜವಾಗಿ ಮನುಷ್ಯ ಧರ್ಮ ಅಂತ. ಅದಕ್ಕೆ ಇಲ್ಲಿ ಒಂದು ಕಡೆ ಹಿಂಗ ಮಾತಾಡಕತ್ತಿದ್ರು. ಇಬ್ರು ಗೆಳೆಯರಿದ್ರು ಮಾತಾಡೋದ್ರಿಗೆ ಏನಾಯ್ತು ಅಂತ ಕೇಳಿದ್ರೆ, 100 ಅಂತಸ್ತು ಬಿಲ್ಡಿಂಗ್ ಇತ್ತು. ಒಂದು 100 ಅಂತಸ್ತು ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ನ್ಯಾಗ ಮ್ಯಾಲೆ ಒಬ್ಬವಿದ್ದ. 101 ಅಂತಸ್ತ್ನ್ಯಾಗ 1ನೇ ಅಂತಸ್ತು ಮ್ಯಾಲೆ 101 ಮ್ಯಾಲೆ ಒಬ್ಬವಿದ್ದ, ತೆಳಗ ಒಬ್ಬವಿದ್ದ. ತೆಳಗಿನ ಒಂದೇ ಬಿಲ್ಡಿಂಗ್ನ್ಯಾಗ ಇಬ್ರು ಗೆಳೆಯರು ಮ್ಯಾಲಿಂದ ತೆಳಗ ಬಂದ ಇಬ್ರು ಕೂಡಿದ್ರು, ಮಾತನಾಡಕತ್ತಿದ್ರು. ಅರ್ಧ ರಾತ್ರಿ ಆತು. ಅವಾಗಂದವ, ಮತ್ತೆ ನಾ ಮ್ಯಾಗ ಹೋಗ್ಬೇಕು, ಹೆಂಗ್ ಹೋಗೋದು? ನಡಿ ಹೋಗೋಣ ಅಂದ್ರು. ಕತಿ ಹೇಳ್ಬೇಕು ನೋಡ್, ನನಗೆ ಕತಿ ಹೇಳ್ಕೊಂತ ಹೋದ್ರ ಬರ್ತೀನಿ ಅಂದವ ಇನ್ನೊಬ್ಬ. ಆಯ್ತಂತ ತಿಳ್ಕೊಂಡು ಕತಿ ಹೇಳ್ಕೊಂತ ಹೊಂಟ್ರು. 1ನೇ ಬಿಲ್ಡಿಂಗ್ ನೋಡಿದ್ರು, ಅದೇನೇ ಮ್ಯಾಗ ತಗೊಂಡ್ ಹೋಗತ್ತಾರ ಲಿಫ್ಟ್. ಅದನ್ನ ನೋಡಿದ್ರೆ ಅದು ಕೆಟ್ಟೈತಿ, ನಿಮ್ಮ ಕಾಲಿಗೆ ಬುದ್ಧಿ ಹೇಳ್ರಿ ಅಂತ ಹೇಳ್ತಾರೆ. ಹಂಗ 1, 2, 3, 4, 10, 20, 50 ಅಂತಸ್ತು ಪಾದಾರ್ಪಣೆ ಮಾಡಿದ್ರು. ನಡ್ಕೊಂತ ಬಿಲ್ಡಿಂಗ್ 50 ಅಂತಸ್ತು ಹೋದಾಗ ಅವಾಗ ಅಂದ ಗೆಳೆಯ, ನಂದು ಕತಿ ಇಲ್ಲಿಗೆ ಮುಗಿತಪ್ಪ ಅಂದ. ಏನು ಕತಿ ಮುಗಿತಿ? ಅಲ್ಲ, ನಾನು ಇಲ್ಲಿ ಕತಿ ಮುಗೀತ್ ನಂದು. ಏನ್ ಹೇಳ್ಕೊಂತ ಹೋಗಿದ್ನಲ್ಲ ಆ ಕತಿ ಮುಗೀತು, ಅಥವಾ ನಿನಗೆ ಮ್ಯಾಗ ನಡ್ಕೊಂತ ಹೋಗೋದ ಮುಗೀತಿ ಕತಿ? ಅದಕ್ಕೆ ಕತಿ ಮುಗೀತಿ. ಅವಾಗ ಇನ್ನೊಬ್ಬ ಹೋಗಿದ್ನಲ್ಲ ಮ್ಯಾಗಿದ್ದವ, ಹೌದು, ಈ ತೆಳಗ ಹೋದ್ರ ಬೆಳಕು ಹರಿತೈತಿ, ಮ್ಯಾಗ ಹೋದ್ರನ ಬೆಳಕು ಹರಿತೈತಿ. ಅದಕ್ಕೆ ತೆಳಗ ಹೋಗೋದು ಹೆಂಗ, ಮ್ಯಾಗ ಹೋಗೋದು ಹೆಂಗ? ಮ್ಯಾಗಿದ್ದವ ನೋಡಿದ, ಕಿಸೆದ ಕೈ ಹಾಕಿ, ಏ ಗೆಳೆಯ, ಯಾಕೆ ನನ್ನ ಮ್ಯಾಗಳ ರೂಮಿನ ನಿನ್ನ ರೂಮ್ನ್ಯಾಗ ಬಿಟ್ಟು ಬಂದ್ಬಿಟ್ಟಿನಿ, ಹೆಂಗೀಗ? ಚಾವಿ ತರಕ್ ತೆಳಗ್ ಹೋದ್ರ ಬೆಳಕು ಹರಿತೈತಿ, ಮ್ಯಾಗ ಹೋದ್ರ ಚಾವಿ ಬಿಟ್ಟು ಹೋದ್ರೆ ಬೆಳಕು ಹರಿತೈತಿ. ಅದಕ್ಯಾಕೆ ಚಿಂತೆ ಮಾಡೋದು? ಹೋಗೋಣ ಮ್ಯಾಗ ಹೋಗಿ ಕದ ಮುರಿದಾರ ತೆಗೆ ನಡಿ ಅಂತ ಗಟ್ಟಿ ಧೈರ್ಯ ಮಾಡಿ ಬಂದ್ರು. ಮ್ಯಾಗ 100 ಅಂತಸ್ತು ಬಿಲ್ಡಿಂಗಿನ ಮ್ಯಾಗ ಬಂದು ತೆಗಿಯಕ್ ಹೋಗ್ತಾರ. ಕದ ಬರಬಲ್ತು. ಕಲ್ಲಿಲ್ಲ ಕುಟ್ಟಿದ್ರು ಬರಬಲ್ತು, ಕೆಬ್ಬಣಿಲ್ಲ ಕುಟ್ಟಿದ್ರು ಬರಬಲ್ತು, ಒದ್ದ ಬರ್ಲಿಲ್ಲ, ಕೈಲಿ ಗುದ್ದಿದ ಬರ್ಲಿಲ್ಲ. ಅದು ಎಂತ ಕದ ಇರ್ಬೋದು? ಬಡಿಗೇರ್ ಮಾಡಿದ ಕಟ್ಟಿಗೆ ಕದ ಅಲ್ಲ, ಕಂಬಾರ ಮಾಡಿದ ಕೆಬ್ಬಣಿ ಕದ ಅಲ್ಲ. ಹಾಗಾದ್ರೆ ಯಾವ ಕದ ಅಂದ್ರೆ ಆ ಭಗವಂತ ಸೃಷ್ಟಿ ಮಾಡಿದಂತ ಕದ ಅಂತಂದ್ರೆ ಅದು ಎಂತ ಕದ ಅಂದ್ರೆ ಅಜ್ಞಾನ ಅಂತಕ್ಕಂಥ ಪರಿ ಅವನಿಗೆ ಆವರಿಸ್ಕೊಂಡ್ ಬಿಟ್ಟಿತ್ತು. ಅಜ್ಞಾನ ಅನ್ನ ಕದ 100 ಅಂತಸ್ತು ಆದ ಮೇಲೆ 101 ಅಂತಸ್ತಿನ ಒಳಗೆ ಅಲ್ಲಿ ಭಗವಂತ ಕುಂತಾನ. ಹೋದ್ರ ದರ್ಶನ ಆಗುತ್ತ. ಅವಾಗ ಕದ ತೆಗಿಬೇಕಂದ್ರ ಚಾವಿ ಇಲ್ಲ. ಚಾವಿ ಯಾವುದು?
ದಾನ ಧರ್ಮ ಪರೋಪಕಾರ ಪುಣ್ಯ ಅಂತಕ್ಕಂಥ ಚಾವಿ. ಇಲ್ಲಿ ಜೀವಂತರ ಇಲ್ಲಿದ್ದಾಗ ಪುಣ್ಯನ ಮಾಡಿಲ್ಲ, ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಏನು ಮಾಡಿಲ್ಲ. ಹಾಗಾಗಿ ಇವನು ಹೆಗಲಿಗೆ ಏನಾಗೈತಿ? ಕರ್ಮದ ಚಾವಿ. ಧರ್ಮದ ಕದ ತೆಗಿಬೇಕಲ್ಲ, ಕರ್ಮದ ಚಾವಿಯಿಂದ ಇಲ್ಲ. ದಾನ ಧರ್ಮ ಪರೋಪಕಾರ ಪುಣ್ಯವನ್ನ ಮಾಡಿದ್ರೆ ಪುಣ್ಯದ ಚಾವಿತ್ತು ಬರ್ತಿತ್ತು. ಆ ಪದರಿ ಬರೇ ಒಂದು ಅರಿವಿ ಪದರಿ ಹಿಂಗ ಓಳು ಮಾಡಿದ್ರೆ ಪರಮಾತ್ಮ ಕಾಣ್ತಾನ, ದರ್ಶನ ಕೊಡ್ತಾನೆ. ಅದನ್ನ ಓಳ ಮಾಡಕ್ ಇವಕ್ಕೆ ಆಗೋಲ್ತ, ಅಜ್ಞಾನ ಆವರಿಸ್ಕೊಂಡು ಬಿಟ್ಟೈತಿ. ಹಾಗಾಗಿ ಏನು ಮಾಡೋದು? ಗೆಳೆಯ ಅಂದ್ರೆ ಯಾರು? ಇವನ ಹೆಂಡ್ರು ಮಕ್ಕಳು ಬಂಧು ಬಳಗ ಇದ್ರೊಳಗ ಬಿದ್ದು ಒದ್ದಾಡಿ ಬರೇ ಹೆಂಡ್ರಿಗಾಗಿ ಮಕ್ಕಳಿಗಾಗಿ ಎಲ್ಲದನ್ನ ಗಳಿಸಿದ ಕೈಲಾಸಕ್ಕೆ ಇವ ಹೊಂಟಾನ. ಇವನ್ ಜೊತೆಗೆ ಯಾರು ಬಂದ್ರು? ಯಾರು ಬರ್ಲಿಲ್ಲ. ಅವಾಗ ಮತ್ತೆ ಕದ ತೆಗಿಬೇಕಾದ್ರೆ ಬರೇ ಈಟ ಪದರಿ ಒಳ್ಳೆ ಮಾಡಿದ್ರೆ ಸಾಕು, ಪರಮಾತ್ಮ ದರ್ಶನ ಕೊಡ್ತಾನ. ಅದನ್ನ ತೆಗಿಯಕ ಆಗೋಲ್ತು, ಚಾವಿ ಇಲ್ಲ. ಚಾವಿ ಅಂದ್ರೆ ಏನು? ಪುಣ್ಯ. ಪುಣ್ಯನ ಮಾಡಿಲ್ಲ ಇವ, ಪುಣ್ಯ ಎಲ್ಲಿಂದ ಬರ್ತದೆ? ದರ್ಶನ ಆಗಲಿಲ್ಲ. ಅದಕ್ಕೆ ಜೀವನದಲ್ಲಿ ಬರೇ ಮಾತನಾಡಬಹುದು, ಬರೇ ಚಾಡಿ ಮಾತು ಹೇಳಿದೆ, ಕಿವಿ ಕೊಟ್ಟು ಕೇಳಿದೆ, ಇಂಥವೇನದವಲ್ಲ ಇವೆಲ್ಲ ಬಿಡಬೇಕು. ಇಂಥ ಸತ್ತುಳ್ಳ ಶರಣಿಯರ ನಿಜವಾದ ಜೀವನ ಚರಿತ್ರೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಂ ಸ್ತೋತ್ರಸ್ಯ ಭೂಷಣಂ. ಇಂಥ ಶರಣಿಯರ ಜೀವನ ಚರಿತ್ರ ಕಿವಿ ಮುಖಾಂತರ ಕೇಳೋದ್ರಾಗ ನಿಮ್ಮ ಜೀವನ ಪಾವನ ಆಗತ್ತ, ನಿಮ್ಮ ಜೀವನ ಮುಕ್ತಿ ಸಿಗುತ್ತ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅದಕ್ಕೆ ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಇದು ವಿರಚಿತ ರಚನೆ ಮಾಡಿರುವಂತ ಗುಡ್ಡಾಪುರ ದಾನಮ್ಮ ತಾಯಿಯ ಪುರಾಣ. ಇಂದು 3ನೇ ದಿನದ ಈ ಪುರಾಣ. ಹಾಗಾಗಿ ನಮ್ಮ ಗವೈಗಳು ಒಂದು ಪದ್ಯ ಹಾಡಿ ಪುರಾಣ ಓದಿದ ನಂತರ ನಾವು ನೀವೆಲ್ಲ ಪುರಾಣದ ವಿಷಯಕ್ಕೆ ಬರೋಣ. ಪರಶಿವಂ ಮೂರಾಗಿಹಂ ನೆರೆ ಸ್ಥಿರಚರಾದ ಪತಿಯಾಗಿಹಂ ಮೇಣಂ. ಪರಶಿವಂ ಬ್ರಹ್ಮಾಂಡವ ರಚಿಸಿ ಬ್ರಹ್ಮನೆನಿಸಿಹನು. ಹರಿಯನಿಸಿ ರಕ್ಷಿಸುತ್ತಲಿರ್ಪಂ, ಹರನೆನಿಸಿ ಸಂಹರಿಸುತ್ತಿರ್ಪಂ. ಹೊರೆಯಲೇ ಪಿಂಡಾಂಡದೊಳಗಿಹ ಶಂಭು ಪರಮಾತ್ಮಂ. ಸಾಂಬ ಜೈ ನಮಃ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಜೈವಸ್ ಮಾಡುವಲ್ರಲ್ಲಿ ಯಾರು ಮಾತಾಡಬಾರ್ದು. ಜೈ ಮಂಗಲಂ ಜೈ ನಮಃ. ಗುಡ್ಡಾಪುರ ದಾನಮ್ಮಗೆ ಕೇಳ್ಬೇಕದು. ಜೈ ಮಂಗಲಂ ಜೈ ನಮಃ. ನೋಡಿ ಹಿಂಗ್ ಕೇಳ್ಬೇಕು. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಈ ದಾನಮ್ಮ ತಾಯಿಯ ಪುರಾಣವನ್ನು ಬರೆದದ್ದನ್ನ ನಮ್ಮ ಗವೈಗಳಿಗೆ ಏನು ಓದಿದ್ರು ಆ ಪುರಾಣದ ವಿಷಯ ನಾವು ನೀವೆಲ್ಲ ತಿಳ್ಕೋಣ ಅಂತ ಹೇಳಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಇಲ್ಲಿ ಶಿವಸ್ತುತಿಯನ್ನು ಮಾಡ್ತಾರೆ. ಅಂದ್ರೇನು? ನಾನು ಬರಿತಕ್ಕಂಥ ಈ ಪುರಾಣಕ್ಕೆ ಎನ್ನಿಗೆ ಬರೆಯಾಕ ಈ ಕೈಗೆ ಶಕ್ತಿ ಕೊಡು, ಮತಿಗೆ ಮಂಗಲ ಇಡು ಅಂತ ತಿಳ್ಕೊಂಡು ಆ ಶಿವನನ್ನ ಕುರಿತು ಧ್ಯಾನ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಆ ಶಿವನನ್ನ ಧ್ಯಾನ ಮಾಡಬೇಕಾದ್ರೆ, ಶಿವನನ್ನ ಕುರಿತು ಸ್ಮರಣೆ ಮಾಡಬೇಕಾದ್ರೆ ಆ ಶಿವ ಯಾವ ರೂಪದಲ್ಲಿ ಕಾಣ್ತಾನೆ? ನಿರಾಭಾರಿ, ನಿರಾಕಾರ. ಅಂತ ನಿರಾಭಾರಿ ನಿರಾಕಾರ ಇರುವಂತ ಒಂದು ಶಕ್ತಿನ ಸಾಕಾರದಲ್ಲಿ ತಂದು ಕೊಟ್ಟವರು ಯಾರು? ಅದನ್ನ ಸಾಕಾರ ರೂಪದಲ್ಲಿ ತಂದು ಕೊಟ್ಟವರು, ಆಕಾರ ರೂಪದಲ್ಲಿ ತಂದು ಕೊಟ್ಟವರು ಗುರು ಮತ್ತು ಚಿತ್ರ ಬಿಡಿಸ್ತಕ್ಕಂಥವ್ರು. ಆ ಗುರುವಿನ
ಶಿವನ್ನ ಪರಿಚಯ ಮಾಡ್ಬೇಕಾದ್ರೆ, ಶಿವನ್ನ ಆಕಾರ ವಿಕಾರಗಳನ್ನ ತೋರಿಸ್ಬೇಕಾದ್ರೆ ಇದಕ್ಕೇನ್ ಮಾಡ್ಬೇಕು? ಒಬ್ಬ ಕವಿ ಕಲೆಗಾರ ಏನು ಮಾಡ್ತಾನಂದ್ರೆ ಅದನ್ನ ಚಿತ್ರ ಬಿಡಿಸ್ತಾನೆ. ಆ ಚಿತ್ರ ಬಿಡಿಸಿದ ಮೇಲೆ ಗುರು ಅದಕ್ಕ ಮಂತ್ರ ಉಪದೇಶವನ್ನ ಮಾಡಿ ಪ್ರಾಣ ಪ್ರತಿಷ್ಠಾನವನ್ನ ಮಾಡಿ ಏನ್ ಮಾಡ್ತಾನಂದ್ರೆ ಆ ಮೂರ್ತಿಗೆ, ಆ ಶಿವನ ಮೂರ್ತಿಗೆ, ಶಿವನಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಇಲ್ಲಿ ಗುರು ಮಾಡ್ತಾನೆ. ಅಂತ ಶಿವ ಸ್ವರೂಪರಾಗಿರುವಂತ ಸಾಕ್ಷಾತ್ ಪರಮಾತ್ಮನಿಗೆ ಪಂಡಿತ ಪುಟ್ಟರಾಜ ಗುರುಗಳು ಕೇಳ್ತಾರೆ, ಏ ಜಗತ್ತ ರಕ್ಷಕನೇ, ಸರ್ವ ಕಾರ್ಯಗಳನ್ನ ಲಯಬದ್ಧವಾಗಿ ನಡೆಸ್ತಕ್ಕಂತ ಶಿವನೇ, ಸೂತ್ರಧಾರ ನೀನು, ಪಾತ್ರಧಾರು ನಾವು. ಶಿವ ಏನ್ ಮಾಡ್ತಾನಂದ್ರೆ ಸೂತ್ರಧಾರ, ಆಟ ಆಡಿಸ್ತಾನವ ಕುಂತ್ಕೊಂಡು, ಎಲ್ಲೋ ಕುಂತ್ಕೊಂಡು ನಮ್ಮನ್ನೆಲ್ಲ ನಾಟಕ ಮಾಡಿಸ್ತಾನ, ಆಟ ಆಡಿಸ್ತಾನವ ಶಿವ. ಹೆಂಗಂತಂದ್ರೆ ನಾವೆಲ್ಲ ಬಂದಿವೆಲ್ಲ ಈ ಪಾತ್ರವನ್ನು ತೊಟ್ಕೊಂಡು ಹೆಂಗ ಬಂದಿವಂತ ಕೇಳಿದ್ರೆ, ಒಂದನೇ ಮಾಸದಲ್ಲಿ ಶೂನ್ಯನಾಗಿದ್ದಿ, ಎರಡನೇ ಮಾಸದಲ್ಲಿ ಸುದ್ದಿ ಮಾಡಿದ್ದಿ, ಮೂರನೇ ಮಾಸದಲ್ಲಿ ಮುಟಿಗಾಗಿದ್ದಿ, ನಾಲ್ಕನೇ ಮಾಸದಲ್ಲಿ ಅಚ್ಚಿಗೆ ಬಿದ್ದಿದ್ದಿ, ಐದನೇ ಮಾಸದಲ್ಲಿ ಅಂಗುಲ ಬೆಳೆದಿದ್ದು, ಆರನೇ ಮಾಸದಲ್ಲಿ ಕೇಶ ಬೆಳೆದಿದ್ದು, ಏಳನೇ ಮಾಸದಲ್ಲಿ ಪ್ರಾಣವನ್ನು ಪಡ್ಕೊಂಡಿದ್ದಿ, ಎಂಟನೇ ಮಾಸದಲ್ಲಿ ತಾಯಿ ಗರ್ಭವನ್ನು ಒದ್ದಿದ್ದಿ, ಒಂಬತ್ತನೇ ಮಾಸದಲ್ಲಿ ಶಿವನ ಅಪ್ಪಣೆಯನ್ನು ಪಡೆದುಕೊಂಡು ಭೂಮಿಗೆ ಜರಿದು ಬಿದ್ದಿದ್ದಿ. ಹಾಗಾದ್ರೆ ಭೂಮಿಗೆ ಜರಿದು ಬೀಳಬೇಕಾದ್ರೆ ಒಂದನೇ ಮಾಸದಲ್ಲಿ ಶೂನ್ಯನಾಗಿದ್ದಿ, ಒಂದನೇ ಮಾಸದಲ್ಲಿ ಶೂನ್ಯನಾಗಿದ್ದಿ ಅಂದ್ರೆ ಮದುವೆ ಆಗೈತೋ ಅಥವಾ ಆಗಿಲ್ಲ. ಶೂನ್ಯ ಅಂದ್ರೆ ಏನೂ ಇಲ್ಲ. ಇವತ್ತು ಮದುವೆ ಆಗೈತಿ, ನಾಳೆಗೆ ಕೇಳಿದ್ರ ಮಕ್ಕಳಾಗ್ಯಾವನು? ಇಲ್ಲ. ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ. ಮದುವೆ ಆಗಿ ಕೆಲ ತಿಂಗಳದ ಒಳಗೆ ಅಥವಾ ತಿಂಗಳದ ಒಳಗೆ ಸುದ್ದಿ ಮಾಡಿದ್ದಿ. ಒಂದನೇ ಮಾಸದಲ್ಲಿ ಶೂನ್ಯ, ಎರಡನೇ ಮಾಸದಲ್ಲಿ ಸುದ್ದಿ. ಮದುವೆ ಆಗಿ 2 ತಿಂಗಳದ ಒಳಗೆ ಸುದ್ದಿ ಮಾಡಿದ್ದಿ. ಏನದು ಸುದ್ದಿ? ಎಲ್ಲೋ ದೇವಸ್ಥಾನ ಇರ್ಬೋದು, ಎಲ್ಲೋ ಹೋಟೆಲ್ ಇರ್ಬೋದು, ಎಲ್ಲೇ ರೈಲ್ವೆ ಸ್ಟೇಷನ್ ಇರ್ಬೋದು, ಎಲ್ಲೇ ಬಸ್ ಸ್ಟ್ಯಾಂಡ್ ಇರ್ಬೋದು. ಕುಶಲವನ್ನು ವಿಚಾರ ಮಾಡ್ತಕ್ಕಂಥದ್ದು. ಆರಾಮೇನ್ರಿ? ಆರಾಮ. ನೀ ಆರಾಮ? ಆರಾಮ. ಮೊನ್ನೆ ಮಗನ ಮದುವಾತಲ್ಲೋ, ಮತ್ತೇನು? ನಮ್ಮ ಸೊಸಿ ಈಗ ಗರ್ಭಿಣಿ ಅದಾಳ್ರಿ ಅಂದರೆ ಇದೇನು? 2ನೇ ಮಾಸದಲ್ಲಿ ಮದುವೆ ಆಗಿ 2 ತಿಂಗಳ ಒಳಗಾಗಿ ಸುದ್ದಿ ಮಾಡಿದ್ದಿ ಅಂದ್ರೆ ನನ್ನ ಸೊಸಿ ಗರ್ಭಿಣಿ ಅದಾಳೆ, ಇದು ಸುದ್ದಿ. ಇನ್ನ 3ನೇ ಮಾಸದಲ್ಲಿ ಆ ತಾಯಿಯ ಗರ್ಭದ ಒಳಗೆ ನೀನು ಮುಟಿಗೆ ಆಗಿದ್ದಿ. ಹಿಂಗ ಮುಟಿಗೆ ಅಂತಂದ್ರೆ ಮುಷ್ಟಿ ಮಾಡ್ತಾರಲ್ಲ, ಹಂಗ ಮುಟಿಗೆ ಆಗಿದ್ದಿ, ಮಾವಿನ ಗೊಟ್ಟೆ ಇದ್ದಂಗ. 4ನೇ ಮಾಸದಲ್ಲಿ ಅಚ್ಚಿಗೆ ಬಿದ್ದಿದ್ದಿ. ಆರತಿ ಬೆಳಗ್ತಾರಲ್ಲ, ಗೌರಿ ಹುಣ್ಣಿಮೆಗೆ, ಸೀಗಿ ಹುಣ್ಣಿಮೆಗೆ ಆರತಿ ಬೆಳಗ್ತಾರ ನೋಡು. ಆರತಿ ಅಂದ್ರೆ ಸಕ್ಕರೆ ಹಾಕಿ ಅದ್ರ ನೀರು ಹಾಕಿ ಆಣ ಮಾಡಿ ಆ ಅಚ್ಚಿಗೆ ಹಾಕಿದಾಗ ಏನಾಗುತ್ತ? ಗೊಂಬೆ ಆಗಿ ಬರ್ತಾ. ಗೊಂಬೆ ಆಗಿ ತೇರು, ಕುದುರೆ, ಮನುಷ್ಯ, ರಾಜ ಏನೆಲ್ಲ ಚಿತ್ರ ಇರ್ತಾವ ಆ ಚಿತ್ರ ಆಕಾರವಾಗಿ ಆರತಿಯನ್ನ ಹಾಕಿ ತೆಗಿತೀವಿ. ಇದು ಅಚ್ಚಿಗೆ. ಹೆಂಗ ನಾವು ಸಕ್ಕರೆ ನೀರು ಕಲಿಸಿ ಆಣ ತೆಗೆದು ಹಚ್ಚಿಗೆ ಹಾಕಿದ ಗೊಂಬೆ ತಯಾರಾಗ್ತಾವೋ, ಹಂಗ ಇಲ್ಲಿ ತಾಯಿಯ ಗರ್ಭದಲ್ಲಿ ಹಚ್ಚಿಗೆ ಬಿದ್ದಾಗ ಇಲ್ಲಿ ಕಣ್ಣು, ಕಾಲು, ಮೂಗು ಎಲ್ಲಾ ತಯಾರಾಗ್ತಾವ. 5ನೇ ಮಾಸದಲ್ಲಿ ಅಂಗುಲ ಬೆಳೆಯಕತ್ತಿದ್ವು. ಇಲ್ಲಿ 4ನೇ ಮಾಸದಲ್ಲಿ ಮುಂಡ ಅಂದ್ರೆ ಕೈ, ಕಾಲು, ತಲೆ ಎಲ್ಲಾ ಮೂಡಿದ್ವು ಅಚ್ಚಿಗೆ. ಇನ್ನ 5ನೇ ಮಾಸದಲ್ಲಿ ಅಂಗುಲ ಅಂತಂದ್ರೆ ಈ ಉಗುರದವಲ್ಲ, ಉಗುರು, ಇವಕ್ಕ ಅಂಗುಲ ಅಂತ ಕರೀತಾರೆ.
ಉಗುರು ಮೂಡಕ ಪ್ರಾರಂಭ ಆಯ್ತು. 6ನೇ ಮಾಸದಲ್ಲಿ ಕೇಶ ಬೆಳೆಯಕತ್ತಿದ್ವು. 6ನೇ ಮಾಸದಲ್ಲಿ ಕೇಶ ಅಂದ್ರೇನು? ತಲೆಯಾಗಿರುವ ಕೂದಲ. ಇನ್ನ 7ನೇ ಮಾಸದಲ್ಲಿ ಪ್ರಾಣವನ್ನ ಪಡ್ಕೊಂಡಿದ್ದಿ, ಆ ಪರಮಾತ್ಮನ ಕಡೆಯಿಂದ ಪ್ರಾಣವನ್ನ ಪಡ್ಕೊಂಡಿದ್ದಿ. 8ನೇ ಮಾಸದಲ್ಲಿ ತಾಯಿಯ ಗರ್ಭಕ್ಕ ಒದಿತಾನೆ. ಯಾಕ? ಏ ಭಗವಂತ, ಈ ತಾಯಿಯ ಮೂತ್ರದ ಗುಂಡಿಯಲ್ಲಿ ನಾನು ಇರಲಾರೆ, ಈ ತಾಯಿಯ ಮೂತ್ರದ ಕುಡಿಕೆಯಲ್ಲಿ ನಾನು ಇರಲಾರೆ. ಈ ಮಲಮೂತ್ರ ತುಂಬಿದ ಈ ಗುಂಡಿಯಿಂದ ಆದಷ್ಟು ಬೇಗ ನನ್ನ ಹೊರಗಾಕೋ, ನಿನ್ನ ಪೂಜಿಸ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಭಗವಂತನ ಕುರಿತು ಕೈ ಮುಗಿದು ಕೇಳ್ಕೊಂತಾನೆ ತಾಯಿ ಗರ್ಭದಾಗಿರುವಾಗ. ಈ ಮಗುವನ್ನ ಕರೆಯನ್ನು ಕೇಳಿದ ಶಿವ ಏನು ಮಾಡ್ತಾನೆ? ದೇವಿ ಅಂದ್ರೆ ಪಾರ್ವತಿಗೆ ಹೇಳ್ತಾನೆ, ದೇವಿ ನೋಡು, ಆ ಭಕ್ತರ ಗರ್ಭದಲ್ಲಿರುವ ಶಿಶು ನಿನ್ನ ಕುರಿತು ಧ್ಯಾನ ಮಾಡ್ತೀನಿ, ನಿನ್ನ ಪೂಜೆ ಮಾಡ್ತೀನಿ, ನನಗೆ ಆದಷ್ಟು ಈ ಮೂತ್ರದ ಗುಂಡಿಯಿಂದ ಹೊರಗು ಹಾಕು ಅಂತ ಕೇಳ್ಕೊಂತಾನೆ. ಕಾರಣ ಹಾಗಾದರೆ ತಡಿಯಪ್ಪ ಅಂತ ತಿಳ್ಕೊಂಡು ಶಿವ ಏನ್ ಮಾಡ್ತಾನೆ? ವೇದ ಭಗವತಿಯನ್ನ ಕೇಳ್ತಾನೆ, ಅಂದ್ರೆ ಭೂಮಿ ತಾಯಿಯನ್ನ ಕೇಳ್ತಾನೆ. ನಾನು ಜನ್ಮ ಕೊಟ್ಟ ಮಗುವನ್ನ, ನಾನು ಜನ್ಮ ಕೊಡಲು ಅಪ್ಪಣೆ ಮಾಡಿದ ಈ ಮಗುವನ್ನ ನೀನು ಭೂಮಿ ಮೇಲೆ ಒತ್ಕೊಂತಿ ಇಲ್ಲವಾ ಅಂತ ಕೇಳಿ. ಆಗ ಭೂಮಿ ತಾಯಿ ಹೇಳ್ತಾಳೆ, ಒಂದ್ ಸ್ವಲ್ಪ ತಡಿ, ನಾನು ಗುರುವಿನ ಕೇಳ್ತೀನಿ. ಏ ಗುರುವೇ, ನಾನು ಹೊತ್ಕೊಂಡಂತ ಈ ಮನುಷ್ಯನಿಗೆ ವಿದ್ಯೆ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ಕೊಡ್ತೀವೋ ಇಲ್ಲ? ಆಗ ಗುರು ಒಂದು ಸ್ವಲ್ಪ ತಡಿ, ಅಂತಃಕರಣನ್ನ ಕೇಳ್ತೀನಿ ಅಂತ. ಅಂತಃಕರಣೆ ಆಗ ಸಮಾಜಕ್ಕೆ ಕೇಳ್ತಾ ಇದ್ದಾನೆ ಗುರು, ನಾನು ವಿದ್ಯೆ, ಬುದ್ಧಿ, ಜ್ಞಾನ ಕೊಟ್ಟಂತ ಈ ಶಿಶುವನ್ನ ಸಮಾಜ ನೀವೆಲ್ಲ ಒಪ್ಕೊಂತಿರಿಲ್ಲ, ನಿಮ್ಮೊಳಗೆ ಬೆರೆಸ್ಕೊಂತಿರಿಲ್ಲ ಅಂತ ಅಂತಃಕರಣೆಯನ್ನ ಕೂಡ ಕೇಳ್ತಾನೆ. ನಾನು ವಿದ್ಯೆ, ಬುದ್ಧಿ, ಜ್ಞಾನ ಕೊಟ್ಟಂತ ಶಿಶುವನ್ನ ಸಮಾಜದಲ್ಲಿ ನಾವು ಒಪ್ಕೊಂತೀವಿ ಅಂತ ಅಂತಃಕರಣೆ ಇಡೀ ಸಮಾಜ ಒಪ್ಕೊಂಡಾಗ ಆಗ ಗುರು ಹೇಳ್ತಾನೆ, ತಾಯಿ ನಾನು ಜ್ಞಾನ ಕೊಟ್ಟ ಶಿಶುವನ್ನ ಸಮಾಜದಲ್ಲಿ ಬೆಳೆಸ್ತವಂತ ಹೇಳಿದ್ರು, ಆಯ್ತು, ನೀನು ಒತ್ಕೊಂಡ ಮಗುವಿಗೆ ನಾನು ವಿದ್ಯೆ ಕೊಡ್ತೀನಿ, ಬುದ್ಧಿ ಕೊಡ್ತೀನಿ, ದೀಕ್ಷಾ ಕೊಡ್ತೀನಿ ಅಂತೇಳಿ ಗುರು ಹೇಳಿದ. ಆಗ ಪಾರ್ವತಿ ಆ ದೇವಿ ಏನ್ ಹೇಳ್ತಾಳೆ? ಭೂಮಿ ತಾಯಿ, ಏ ಶಿವ, ನೀನು ಕೊಟ್ಟಿರುವಂತ, ನೀನು ಜನ್ಮಕ್ಕೆ ಕಾರಣವಾಗಿ ಅಂದ್ರೆ ಜನ್ಮವನ್ನು ಕರುಣಿಸಿ ಭೂಮಿಗೆ ಜನಿಸಲು ಅವಕಾಶ ಕೊಟ್ಟಂತ ಶಿಶುವನ್ನ ನಾನು ಹೊತ್ಕೊಂತೀನಿ ಅಂತ ಭೂಮಿ ತಾಯಿ ಹೇಳ್ತಾಳೆ. ಆಗ ಪರಮಾತ್ಮ ಹೇಳ್ತಾನೆ, ಇಷ್ಟರೊಳಗೆ 9 ಮಾಸ ಗರ್ಭವನ್ನು ತುಂಬುತ್ತಾ ಇದೆ. ಆಗ ಇಲ್ಲಿ ಏನು ತಾಯಿ ಗರ್ಭದಲ್ಲಿ ಕುಂತ್ಕೊಂಡು ಬೇಡ್ಕೊಂಡಿದ್ದ, ಹೊರಗೆ ಬಂದ ಮೇಲೆ ಭಜನೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಪೂಜಾ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದ. ಯಾವಾಗ 9 ಮಾಸ ತುಂಬಿ 9 ದಿನಕ್ಕ ತಾಯಿ ಗರ್ಭದಿಂದ ಭೂಮಿಗೆ ಜರದ ಬಿದ್ದ, ಈ ಮಾಯ ಪ್ರಪಂಚದ ಗಾಳಿ ಅವನ ಕಿವಿಗೆ ತಾಕಿದಾಗ ಅಯ್ಯೋ ಅಂದ್ಬಿಡುತ್ತೆ. ಚೀರುತ್ ನೋಡ್ರ, ಅಂತ ಚೀರುತ್ತ. ಅಂದರೆ ಈ ಮಾಯ ಪ್ರಪಂಚದ ಗಾಳಿ ಆ ಶಿಶುವಿಗೆ ಬಡಿದಾಗ ಅಷ್ಟೊಂದು ನೋವಾಗಿ, ಅದು ತಾಯಿ ಗರ್ಭದಾಗ ಕೊಟ್ಟ ಮಾತ ಈ ಗಾಳಿ ಹೊರತಕ್ಕ, ಈ ಮಾಯ ಪ್ರಪಂಚದ ಗಾಳಿಗೆ ಅದನ್ನೆಲ್ಲ ಮರ್ತ್ ಬಿಡುತ್ತ. ಅಲ್ಲೇ ಮರಿತಿ ಅಯ್ಯೋ ಅಂತ, ಅಯ್ಯೋ ಅಂತ ಹುಟ್ಟಿದಾಗ ಅಯ್ಯೋ ಅನ್ಕೊಂತ ಬಂದಿದ್ದ ಸಾಯ ಅಲ್ಲಿವರೆಗೆ ಬರೀ ಅಯ್ಯೋ 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 ಅಂತ, ಅಯ್ಯೋ ಅನ್ಕಂತ ಸತ್ಯ ಅಂದ್ರೆ ನಿನ್ನ ಜೀವನ ಸಾರ್ಥಕತೆ ಮಾಡ್ಕೊಳೋದು ಯಾವಾಗ? ನಿನ್ನ ಜೀವನ ಸಾರ್ಥಕತೆ ಮಾಡ್ಕೊಳೋದು ಯಾವಾಗ? ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತಾನೆ ಆ ಕವಿ? ಶಿವನೇ, ಪರಮಾತ್ಮನೇ, ಓ ಜಗತ್ತು ರಕ್ಷಣೆ ಮಾಡುವಂತವನೇ, ಈ ಜಗತ್ತು ರಕ್ಷಕ,
ಶಿಕ್ಷಕ, ಎಲ್ಲ ರಕ್ಷಕನು ನೀನೆ, ಶಿಕ್ಷಕನು ನೀನೆ. ರಕ್ಷಕಾಗಿ ನೀ ಎಲ್ಲ ರಕ್ಷಣೆ ಮಾಡ್ತಿ ಪರಮಾತ್ಮನೇ, ವಿಷ್ಣುವಾಗಿ ಶಿಕ್ಷೆ ಕೊಡ್ತಾನೆ. ಇಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದ, ವಿಷ್ಣು ರಕ್ಷಣೆ ಮಾಡಿದ, ಶಿವ ಐಕ್ಯ ಮಾಡ್ಕೊಂತಾನೆ, ತನ್ನೊಳಗ ಲಯ ಕರ್ತರಾಗಿ ನಡೆಸ್ತಾನೆ. ಅದಕ್ಕೆ ಸೂತ್ರಧಾರ ಅವನೊಬ್ಬನು, ಪರಮಾತ್ಮನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರರು. ಈ ಮನುಷ್ಯನ ಆಯುಷ್ಯ ಒಂದನೇ ಹುಟ್ಟಿ ಒಂದನೇ ದಿನದಿಂದ ಹಿಡ್ಕೊಂಡು 100 ವರ್ಷ ಆಯುಷ್ಯ ಕೊಟ್ಟಾನ ಭಗವಂತ. ಎಷ್ಟು? 100 ವರ್ಷ. ಮನುಷ್ಯ 100 ವರ್ಷ ಕಳೆಯೋದ್ರಾಗ ಮದಿವಾದ, ಹೆಂಡತಿ ಮಾಡ್ಕೊಂಡ, ಮಕ್ಕಳಾದವು, ಮೊಮ್ಮಕ್ಕಳಾದವು, ಸ್ವಸ್ಥರು ಬಂದ್ರು, 1 2 ಬಂದು ಬಳಗ ಎಲ್ಲ ಸಂಗ್ರಹ ಮಾಡ್ಕೊಂಡ, ಎಲ್ಲ ಸಾಕಿದ. ಹೌದು, 100 ವರ್ಷದಾಗ ನಿನ್ನ ನಾಟಕ ಮಾಡಿದಿಲ್ಲ, 100 ವರ್ಷ ತನಕ ನಿನ್ನ ನಾಟಕ ಮಾಡಿದಿಲ್ಲ. ಅದಕ್ಕೆ ಕವಿಗಳು ಬಹಳ ಚಂದ ಬರೀತಾರೆ. ಏನ್ ಮಾಡ್ತಾರಂದ್ರೆ 100 ವರ್ಷದ ಚರಿತ್ರೆ ಕೇವಲ 3 ತಾಸಿನಾಗ ಮುಗಿಸಾಕ ನಾಟಕ ಬರೀತಾರೆ. ಅದಕ್ಕೆ ನಾಟಕಕಾರ, ಸೂತ್ರಧಾರ ಅಂತ ಕವಿ ಕರ್ಕೊಂಡು ಬರ್ತಾನೆ. ಯಾರಿಗೆ? ಶಿವನಿಗೆ. ನಾವು 1 ವರ್ಷ 100 ವರ್ಷ ನಡೆದದ್ದು ಜೀವನ ಚರಿತ್ರೆ. ಈಗೆಲ್ಲ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಹೇಮ ರೆಡ್ಡಿ ಮಲ್ಲಮ್ಮ ನಾಟಕ ಇರ್ಬೋದು, ಅಕ್ಕಮಹಾದೇವಿ ನಾಟಕ ಇರ್ಬೋದು, ಶಿವಶರಣ ಅರಳಯ್ಯನ ನಾಟಕ ಇರ್ಬೋದು, ಮೋಳ್ಗಿ ಮಾರಯ್ಯನ ನಾಟಕ ಇರ್ಬೋದು, 1 2 ಮಿಂಚಂತ ಇರ್ಬೋದು, ಶ್ರೀಕೃಷ್ಣ ಗಾರುಡಿಗೆ ಅಂತ ಇರ್ಬೋದು. ಇವೆಲ್ಲ ನಾಟಕ ಹುಟ್ಟಿದಾಗ್ಲಿಂದ ಸಾಯಲ್ಲಿವರೆಗೆ 100 ವರ್ಷ ಬದುಕಿದವರ ಜೀವನ ಚರಿತ್ರೆ ಕೇವಲ 3 ತಾಸಿನಾಗ ನಾಟಕ ಮಾಡಿ ಮುಗಿಸ್ತಾರಂದ್ರೆ ಅದಕ್ಕೂ ಒಳ್ಳೆ ಶಕ್ತಿ ಬೇಕು. ಅಂತ ಶಕ್ತಿ ಪಡ್ಕೊಂಡವ್ರು ಯಾರಿದ್ರೆ ಪಂಡಿತ ಪುಟ್ಟರಾಜ ಅವರು. ಅದಕ್ಕೆ ಇದು ನಾಟಕ, ಇದು ಭೂಮಿ ಮೇಲೆ. ಇದು ನಾವೆಲ್ಲ ನಾಟಕ ಅಂದ್ರೆ ಪದರಿ ಕಟ್ತೀವಿ, ಬರೋದು ಹೋಗೋದು ಇದೆಲ್ಲ. ಅದಕ್ಕೆ ಶಿವನು ಮಾಡಿದಂತ ಒಂದು ಸೃಷ್ಟಿನೇ ಬೇರೆ, ನಾವು ಮನುಷ್ಯರು ಮಾಡುವಂತ ಸೃಷ್ಟಿನೇ ಬೇರೆ. ಅದಕ್ಕಾಗಿ ಇಲ್ಲಿ ಆ ಶಿವನ ಕುರಿತು ಧ್ಯಾನ ಮಾಡಿ, ಶಿವನ ಸ್ಮರಣೆ ಮಾಡಿ, ನಾ ಬರೆಯುವಂತ ಪುರಾಣಕ್ಕೆ ಶಕ್ತಿ ಕೊಡು, ಕೈಗೆ ಬರೆಯಾಕ ನನಗೆ ಮತಿಗೆ ಮಂಗಲ ಕೊಡು. ಆ ಶಿವನ ಕುರಿತು ಧ್ಯಾನ ಮಾಡ್ತಾರೆ. ಅದಕ್ಕೆ ಆ ಶಿವ ಏನು, ಶಿವ ಹೆಂಗದನಂತ ಕೇಳಿದ್ರೆ ಬಹಳಷ್ಟು ವಿಚಿತ್ರ. ಶಿವ ಹೆಂಗದನಂದ್ರೆ ಬಹಳ ವಿಚಿತ್ರ, ಆದ್ರೂ ಆಶ್ಚರ್ಯ. ಅಂತ ಶಿವ ಏನ್ ಮಾಡಿಬಿಟ್ಟನವ? ಶಿವ ಏನ್ ಮಾಡ್ಯಾನವ? ಬಂಗಾರ ಸರ ಹಾಕೊಂಡ ನಾನು ಕೊಳ್ಳಾಗ, ಪೌಡ್ರ ಬಡ್ಕೊಂಡ ನಾನು, ಕಾಡಿಗೆ ಟಿಕ್ಕಳಿ ಹಚ್ಕೊಂಡ ನಾನು, ಲಿಪ್ಟಿಕ್ ಹಚ್ಕೊಂಡ ನಾನು, ಪರಮಾತ್ಮ ಹಚ್ಕೊಂಡ ನಾನು, ಮತ್ತೆ ರೇಷ್ಮೆ ಸೀರೆ, ರೇಷ್ಮೆ ದೋತ್ರ, ರೇಷ್ಮೆ ಅಂಗಿ ಉಟ್ಕೊಂಡ ನಾನು, ಮತ್ತೇನು ಉಟ್ಕೊಂಡ? ಬೂದಿ ಬಡ್ಕೊಂಡ, ಹೆಣ ಸುಟ್ಟು ಬೂದಿ ಬಡ್ಕೊಂಡನವ. ಹುಲಿ ಚರ್ಮ, ಚಿಗುರಿ ಚರ್ಮ, ಹುಲಿ ಪ್ರಾಣಿ ಸತ್ತು ಚರ್ಮ ಸುತ್ತಿಕೊಂಡನವ. ಕೊಳ್ಳಾಗ ಏನ್ ಹಾಕೊಂಡನ? ಹಾವು ಹಾಕೊಂಡನ. ಕಾರಣ ಏನು? ಯಪ್ಪ ನೀವು ಎದುರಲ್ಲ, ನೀವು ಸಾಮಾನ್ಯರಲ್ಲೋ ಯಪ್ಪ ನೀವು. ಅದಕ್ಕೆ ನನ್ನ ಹತ್ರ ನಾ ಏನು ಕೇಳ್ತೀರಿ ನೀವು? ನಿಮಗೆಲ್ಲ ಕೊಡೋದನ್ನ ಕೊಟ್ಟು ಕೈ ಬಿಟ್ಬಿಟ್ಟಿನಿ. ನಿಮ್ಮ ಭವಿಷ್ಯ ನಿಮ್ಮ ಮುಷ್ಟಿ ಒಳಗೈತಿ. ಅದಕ್ಕೆ ಕಾಯಕವೇ ಕೈಲಾಸ. ಕಾಯಕ ಮಾಡಿ ನೀವು ಕೈಲಾಸ ಕಾಣ್ರಿ. ನಿಮಗೆ ಭೂಮಿ ಒಳಗ ರತ್ನ, ಮುತ್ತು, ವಜ್ರ, ಒಡಿವಿ, ಆಸ್ತಿ, ಅಂತಸ್ತು, ಸಂಪತ್ತು, ಬಂಗಾರ, ಬೆಳ್ಳಿ, ಸಮುದ್ರ, ಸಾಗರ, ನದಿ, ಹಳ್ಳ, ಕೊಳ್ಳ, ಗಿಡ, ಮರಗಳು ಎಲ್ಲವನ್ನ ಏನ್ ಮಾಡಿಬಿಟ್ಟಾನ? ತನ್ನ ಹತ್ರ ಏನು ಇಟ್ಕೊಂಡಿಲ್ಲ, ಅವು ಎಲ್ಲ ನಿನಗೆ ಕೊಟ್ಟು ಬಿಟ್ಟಾನ. ಎಲ್ಲ ನಿನಗೆ ಕೊಟ್ಟು ಬಿಟ್ಟಾನ. ಅವಂತ ಕೇಳಕ್ ಏನ್ ಕೇಳ್ತಿ ನೀನು? ಕೇಳ್ಬೇಕಾದ್ರೆ ಏನ್ ಕೇಳ್ತಿ? ಏನಾದ್ರ ಪರಮಾತ್ಮ ನೀನು ಕೊಳ್ಳಾಗ ಹಾಕೊಂಡಿ ಹಾವು ಕೊಡಂತ ಕೇಳ್ತ್ರೇನು? ನಾಗರಮಸೆ ಐತಿ, ಹೌದಲ್ಲ? ಅದ ನೋಡೋಣ, ನಾಳೆ ಹಾಲು ಹಾಕೋ ಹೊತ್ನ್ಯಾಗ ಕಲ್ಲಿಗೆ ಹಾಲು ಹಾಕ್ತಾರಲ್ಲ, ಕಲ್ಲನಾಗರ ಕಂಡರೆ ಹಾಲೆರಿ ಎಂಬುವರಯ್ಯ, ದಿಟನಾಗವರ ಕಂಡರೆ ಕೊಲ್ಲೆಂಬುವರಯ್ಯ. ಅದಕ್ಕೆ ಏನ್ ಮಾಡ್ತಾರಪ್ಪ? ಅದಕ್ಕೆ ಈ ರೀತಿ ಒಳಗ ಮನುಷ್ಯ ಏನಾಗ್ತಾನಂತಂದ್ರೆ, ಗಲಾಟೆ ಮಾಡ್ಬೇಡ,
ಏನ್ ಹೇಳಕತ್ತಿದ್ ನಾನು? ಏನ್ ಹೇಳಕತ್ತಿದ್ದೆ? ನೀವು ಮಾತಾಡಿದ್ರಿ ನಿನ್ನ ಕಡೆ ಲಕ್ಷ್ಯ ಬಂತು, ಹೋತ್ ನೋಡಿ. ನಮ್ದು ಏನ್ ಮಾಡ್ತೀರಿ ಈಗ? ತಂದು ಕೊಡ್ರಿ. ಅದಕ್ಕೆ ಆ ಶಿವ ಏನ್ ಮಾಡ್ಯಾನಂದ್ರೆ ಹೆಣ ಸುಟ್ಟು ಬೂದಿ ಹಚ್ಕೊಂತೀರ. ನೀವು ಬೂದಿನ ಹಚ್ಕೊಂತೀರ? ಹಚ್ಕೊಂತ ಮತ್ತೆ ಹೆಣ ಸುಟ್ಟು ಬೂದಿ ನೀವು ಕೇಳ್ತೀರನ್ನ ಪರಮಾತ್ಮ ಕೈ ಅವನ್ ತಕ್ಕೆ ಬಿಡ. ಹೆಣ ಸುಟ್ಟಿ ಬೂದಿ ಬಡ್ಕೊಂಡನ, ಅದನ್ನ ಬೇರೆ ಅರ್ಥಕ್ಕೆ ಒಂದಿಷ್ಟು ಪೌಡ್ರ್, ಒಂದ್ ಸ್ವಲ್ಪ ಪೌಡ್ರ್ ಕೊಡ ಅಂತ ಕೇಳಿ ಹಚ್ಕೊಂತೀರಿ. ಹೌದು, ಅವನ ಕೊಳ್ಳಾಗ ನಾಗರ ಹಾವು ಐತಿ, ಹಾವು ಕೊಡಪ್ಪ ಹಾಕೊಂತ ಕೇಳ್ತೀರೇನ? ಯಾರ್ದಾರ ಬಾಡಿಗೆ ಒಂದಿಟ್ಟು ನೀನು ಬಂಗಾರ ಸರ ಕೊಡ, ಕನ್ಯಾ ನೋಡಕ್ ಹೋಗಿವಿ, ವರ ನೋಡಕ್ ಹೋಗಿವಿ, ಬಂಗಾರ ಸರ ಕೊಡ ಅಂತ ಕೇಳ್ತೀರಿ. ಬಾಡಿಗೆಯರ್ ಕೇಳ್ತೀರಿ, ಫ್ರೆಂಡ್ಶಿಪ್ ಅವ್ರ ಕೇಳ್ತೀರಿ. ಅದು ಇಲ್ಲ. ಯಾರಾದ್ರೂ ರೇಷ್ಮೆ ಅಂಗಿ, ರೇಷ್ಮೆ ಪ್ಯಾಂಟ್, ರೇಷ್ಮೆ ದೋತ್ರ, ರೇಷ್ಮೆ ಸೀರೆ ಉಟ್ಕೊಂಡ್ರೆ ಒಂದ್ ಸ್ವಲ್ಪ ಹೋಗಿ ಬರ್ತೀರಿ, ಬೀಗರೂರಿ ಕೊಡ ಅಂತ ಇಸ್ಕೊಂತೀರಿ, ಕೊಡ್ತಾರ. ಪರಮಾತ್ಮ ಹತ್ರ ಏನ್ ಮಾಡ್ತಾನ? ಹುಲಿ ಚರ್ಮ ಸುತ್ಕೊಂಡನವ. ಯಾರಾದ್ರೂ ನೀವು ಚರ್ಮ ಸುತ್ಕೊಂತೀರೇನ? ಇಲ್ಲ. ಅದಕ್ಕೆ ಅವ ಏನ್ ಮಾಡ್ತಾನ? ಒಬ್ಬ ಕವಿ ಹೇಳ್ತಾನ, ಏನೇ ಬೇಡಲಿ ದೇವ ನಿನ್ನ ಬಳಿಗೆ ನಾ ಬಂದು, ಏನು ಕೊಡಿವೆಯೋ ತಿರುಕತನವ. ಕರದಲ್ಲಿ ಡಮರ ತ್ರಿಶೂಲ, ಕಾಲಲ್ಲಿ ಆವಿಗೆ, ಎಣ ಸುಟ್ಟ ಮೈ ತುಂಬ ಎಣ ಸುಟ್ಟ ಬೂದಿ, ಕೊರೊಳಗ ಹಾವು. ನನಗೇನು ಕೊಡ್ತಿ ನೀನು? ನನಗೇನು ಕೊಡ್ತಿ ನೀನು? ನಿನ್ನಲ್ಲಿರೋದು ನನಗೇನು ಬೇಕಾಗಿಲ್ಲ, ಕೇಳಕ್ ಬರೋದಿಲ್ಲ. ಅದಕ್ಕ ಕೊಡುವುದೆಲ್ಲ ನೀ ನನಗೆ ಕೊಟ್ಟು ಬಿಟ್ಟಿ, ಅದನ್ನ ಕೊಟ್ಟಿ ಅಂತ ತಿಳ್ಕೊಂಡು ಜ್ಞಾನದಿಂದ ನಾನು ಅದನ್ನ ಉಪಯೋಗ ಮಾಡಿಕೊಂಡ್ರೆ ನಿಜವಾಗಿ ನಾನು ಮನುಷ್ಯತ್ವ, ಮಾನವೀಯತೆ, ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾನೆ ಶಿವ, ಎಲ್ಲ ನಿಮಗೆ ಕೊಡೋದು ಕೊಟ್ಟು ಬಿಟ್ಟಿನಿ. ಯಾವುದೋ ಒಂದು ಹಾಡೈತಲ್ಲ, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಲಾಸ ಸೇರಿಕೊಂಡನೋ ನಮ್ಮ ಶಿವ, ಕೈಲಾಸ ಸೇರಿಕೊಂಡನೋ ಕಾಣದಂತೆ ಮಾಯವಾದನೋ ನಮ್ಮ ಶಿವ, ಕೈಲಾಸ ಸೇರಿಕೊಂಡನೋ ಕಾಣದಂತೆ ಮಾಯವಾದನೋ ನಮ್ಮ ಶಿವ, ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಹೋಗಿ ಹೋದನೋ ಕಾಣದಂತೆ 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 ಮಾಯವಾದನೋ. ಹೌದು, ನಿಮ್ಗೆಲ್ಲ ಕೊಡೋದು ಕೊಟ್ಟು ಎಲ್ಲಿ ಹೋದವ? ಕಾಣ್ದಂಗ ಹೋಗ್ಬಿಟ್ಟವ. ಕಂಡಿದ್ರು ಬಿಡ್ತಿದ್ರಿ ನೀವು? ಹಿಡಿದು ನಿಮ್ಮ ಮನೆ ಮಗಲ್ಗ ಕಟ್ಟಿ ಹಾಕ್ತಿದ್ರಿ ಅವನ್ನ. ಬ್ಯಾಡಪ್ಪ, ಇವ್ರಿಷ್ಟು ಬ್ಯಾರಿಕೆದಾರ, ಇವ್ರ ಕೈ ಸಿಗೋದು ಬೇಡ ಅಂತ ತಿಳ್ಕೊಂಡು ಹೋಗ್ಬಿಟ್ಟ. ಪಂಚಭೂತಗಳು ಬೆಂಕಿ, ನೀರು, ಗಾಳಿ, ಬೆಳಕು, ಭೂಮಿ, ಆಕಾಶ, ಪಂಚಭೂತಗಳು ನಮ್ಮ ಕೈಯ ಸಿಕ್ಕವನು? ಸಿಕ್ಕಿಲ್ಲ. ಅವು ಸಿಕ್ಕಿದ್ರ ಈ ಮನುಷ್ಯ ಹೇಳ್ದಂಗೆ ಕೇಳಿಸ್ಬಿಡ್ತಿದ್ದ. ಅದಕ್ಕ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಆ ಸೃಷ್ಟಿನ ಪ್ರತಿ ಸೃಷ್ಟಿ ಮಾಡುವಂತ ಶಕ್ತಿ ಅದು ಯಾರಲ್ಲಿ ಐತೆ ಅಂದ್ರೆ ಅಂತ ಗುರುವಿನ ಹತ್ರ ಐತಿ. ಗುರುವಿನ ಹತ್ರ ಆ ಗುರು ಇಲ್ಲಿ ಶಿವನ ಸ್ತುತಿಯನ್ನು ಕೂಡ ಮಾಡ್ಕೊಂಡು ಬಂದ್ರು. ಮುಂದೆ ನಮ್ಮ ಕವಯಿಗಳು ಹಾಡಿ ಒಂದು ಪುರಾಣ ಓದಿದ ನಂತರ ಮತ್ತೆ ಪುರಾಣದ ವಿಷಯಕ್ಕೆ ಬರೋದು. ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡದೆ ನೀ ಕಾಯೇ ಗುರುವರನೇ ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡದೆ ನೀ ನ್ಯಾಯ ಮಾರ್ಗವ ತೋರಿ ಬಿಡದೆ ನೀ
ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನ್ನು ವ್ಯಥೆಯ ಪಡುತ್ತಿದೆ ವ್ಯಥೆಯ ಪಡುತ್ತಿದೆ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನ್ನು ವ್ಯಥೆಯ ಪಡುತ್ತಿದೆ. ಪರಮ ಗುರುವೆ ಪೋರೆ ಇದನ್ನು ತಾಪಿಸಿ ಪರಮ ಗುರುವೆ ಪೋರೆ ಇದನ್ನು ತಾಪಿಸಿ ದೇವರ ದಾನವ ಕರುಣಿಸಿ ನೀ ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ. ಸಜ್ಜನ ಸಂಗವ ಮರೆತು ಗತಿಗೆಡಿಪ ದುರ್ಜನ ಸಂಗವ ಬಯಸುತ್ತಿದೆ. ಸಜ್ಜನ ಸಂಗವ ಮರೆತು ಗತಿಗೆಡಿಪ ದುರ್ಜನ ಸಂಗವ ಬಯಸುತ್ತಿದೆ. ವೃದ್ಧಿಸಿ ಸಾಗುಣಗಳನ್ನು ದುರ್ಗುಣಕ್ಕೆ ಕೇಳಿಪುದು ಜಗವು ತಪ್ಪಿಸಿರಿ ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ. ಭ್ರಮವು ಸುಮಗಳ ಪರಿಮಳ ಕೆಡಸಿ ಭ್ರಮಿಸುತ್ತ ಸಂಪಿಗೆ ಕುಸುಮದಿ ನೆಲೆಸಿ. ಭ್ರಮರವು ಸುಮಗಳ ಪರಿಮಳ ಕೆಡಸಿ ಭ್ರಮಿಸುತ್ತ ಸಂಪಿಗೆ ಕುಸುಮದಿ ನೆಲೆಸಿ. ಭ್ರಮಿಸಿ ಮಡಿದಂತೆ ಜಗವು ಕೆಡುತ್ತಿದೆ. ಜಗವು ಕೆಡುತ್ತಿದೆ ಗುರುವೇ ಗುರುವೇ ನೀ ಭ್ರಮಿಸಿ ಮಾಡಿದಂತೆ ಜಗವು ಕೆಡುತ್ತಿದೆ. ಪುಟ್ಟರಾಗನುತ ಪಂಚಾಕ್ಷರನಿ ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ. ನ್ಯಾಯ ಮಾಧವ ತೋರಿ ಬಿಡದೆನಿ ನ್ಯಾಯ ಮಾಧವ ತೋರಿ ಬಿಡದೆನಿ ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ ಕಾಯೆ ಗುರುವರನೇ ಕಾಯೆ ಗುರುವರನೇ. कामजय नमः पार्वतीपति शिव हर हर महादेव।
ಪ್ರಥಮದಲ್ಲಿ ಹರೆಂದು ಶೋಧಿಸ ಪ್ರಮಿತ ಕಸ್ತವ ಮನವೇ ಪಡೆದಿರೋ ಸಮತೆಯಾದ ವಿಚಾರಿಸೈ ಮಹೇಶ್ವರರೇ ಗಣರು ವಿಮಲ ಬಾಗಲಕೋಟೆ ಮಲ್ಲಯ್ಯ ನಮಲ ಸೊನ್ನಲಪುರದ ವೀರಯ ನಮ್ರತ ಸಿದ್ಧಂ ಘನಮಠರಾಜಂ ಪೊರೆಯಲಿಲ್ಲಹರು ಸಾಂಬ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್ ಶಿವ ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ. ಅಲ್ಲಬ್ರು ಅಂತೀರಿ ಇನ್ನು ಉಳಿದವರು ನಿದ್ದೆ ಮಾಡಕತ್ತಾರೆ ಮತ್ತೆ ಇಲ್ಲಲ್ಲ. ನಿದ್ದೆ ಮಾಡಿದ್ರೆ ಅದಕ್ಕೊಂದು ಕತೆ ಐತಿ ಹೇಳ್ತೀನಿ, ಜೋರನ್ರಿ. ಜೈ ಮಂಗಲಂ ಜೈ ನಮಃ. ನಿದ್ದೆ ಮಾಡಕತ್ತಿದ್ರ ಇಬ್ರು ಗೆಳೆಯರಿದ್ರಂತ. ಇಲ್ಲಿ ನೆನಪಿಟ್ಕೊಳ್ರಿ, ಈಗ ನಮ್ಮ ಕವಿಗಳು ಗುರುಗಳು ಬರೆದಂತ ಏನು ಪದ್ಯ ಓದಿದ್ರು ಆ ಪದ್ಯದಲ್ಲಿ ಏನಪ್ಪಾ ಅಂದ್ರ ಬಾಗಲಕೋಟೆ ಮಲ್ಲನಾರ್ಯರು, ಸೊನ್ನಲಿಗಿ ಈರಯ್ಯನವರು, ಘನಮಠದ ಆರ್ಯ ಇವರು ಮೂವರ ಬಗ್ಗೆ ಇವರು ಪ್ರಮತರು ಅಂತ ತಿಳ್ಕೊಂಡು ಗುರುಗಳು ಪುರಾಣವನ್ನು ಕೂಡ ಬರ್ಕೊಂಡು ಬಂದಾರೆ. ಈಗ ಕೇಳ್ರಿ, ನೀವು ನಿದ್ದೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಇಬ್ಬರು ಗೆಳೆಯರಿದ್ರು. ಎಷ್ಟು ಮಂದಿ? ಇಬ್ಬರು ಗೆಳೆಯರಿದ್ರು. ಗೆಳೆಯರಿರೋದ್ರಾಗ ಅವ್ರ ಹೆಸರು ಏನಪ್ಪಾ ಅಂದ್ರ ಒಬ್ಬವನ ಹೆಸರು ತಿಪ್ಪ, ಒಬ್ಬವನ ಹೆಸರು ತಿಮ್ಮ ಅಂತೇಳಿ. ತಿಮ್ಮ ತಿಪ್ಪ ಇವರಿಬ್ರು ಇದ್ರು. ಮತ್ ನೀವಿಲ್ಲಿ ಯಾರು ಹಂಗ ಇದ್ರು ಹಿಂದ ಮುಂದ ಕುಂತೀರಿ ಮತ್ತೆ ಅದಿರೇನು? ಹಂಗ ಇದ್ರು ಇಬ್ರು ಕುಂತ್ಕೊಂಡು ಏನ್ ಮಾಡಿದ್ರು, ಹಿಂಗ ಪುರಾಣ ನಡೆದಿತ್ತು. ಪುರಾಣ ನಡೆದಾಗ ತಿಪ್ಪ ತಿಮ್ಮ ಇಬ್ಬರು ಹಿಂದ ಮುಂದ ಕುಂತ್ಕೊಂಡಿದ್ರು ಪುರಾಣ ಕೇಳಕ್. ಮುಂದಿನ ಲೈನ್ದಾಗ ತಿಪ್ಪ ಕುಂತಿದ್ದ, ಹಿಂದಿನ ಲೈನ್ದಾಗ ತಿಮ್ಮ ಕುಂತ್ಕೊಂಡಿದ್ದ. ಕುಂತ್ಕೊಂಡಂತ ಸಂದರ್ಭದೊಳಗೆ ಏನಾಯ್ತು, ತಿಪ್ಪಗ ಮದುವೆ ಆಗಿತ್ತು, ಅದ ಹೊಸ್ತಾಗಿ. ಈಗ ಆಷಾಢ ಮಾಸ ಬಂದಾಗ ಏನೋ ಅತ್ತಿ ಸಸ್ತೆರ್ ಇರಂಗಿಲ್ಲ ಅಂತ ಗೊತ್ತೈತೇನಿಲ್ಲ ನಿಮ್ಗೆ? ಗೊತ್ತಿಲ್ಲಲ್ಲ, ನಿಮಗೆ ನಾಳೆ ಲಗ್ನ ಆಗ್ರಿ ಗೊತ್ತಾಗುತ್ತೆ. ಹಂಗ ಇಬ್ಬರು ಕುಂತ್ಕೊಂಡಿದ್ರು ಹಿಂದ ಮುಂದ. ತಿಪ್ಪನ ತಲೆಗೆ ಏನಿತ್ತಪ್ಪ ಅಂದ್ರೆ ಒಂದು ನಿಂಬಿಕಾಯಷ್ಟು ವಾಳಿತ್ತು ಹಿಂದ. ತಿಪ್ಪ ತಲೆ ಹಿಂದಕ್ಕೆ ಹಾಕಿ ನಿದ್ದೆ ಮಾಡಕತ್ತಿದ, ತಿಮ್ಮ ತಲೆ ಮುಂದಕ್ಕೆ ಹಾಕಿ ಅವ ನಿದ್ದೆ ಮಾಡಕತ್ತಿದ. ಪುರಾಣ ನೋಡಿದ್ರೆ ಭರ್ಜರಿ ನಡೆದೈತಿ. ಇವ್ರಿಬ್ಬರು ನಿದ್ದೆನ ಹಂಗ ನಡೀತಿ ಭರ್ಜರಿ. ಹಿಂದಕ ಮುಂದಕ ಗೋಣ ಹಾಕಿದ್ದ. ಅವ ಮುಂದಕ್ಕೆ ಗೋಣ ಹಾಕ್ತಿದ್ದ, ಅವ ಹಿಂದಕ್ಕೆ ಗೋಣ ಆಗ್ತಿದ್ದ. ಹಂಗ ಅದು ಹಿಂದಕ ಮುಂದಕ ನಡೀತಿ ಇಲ್ಲೇನಾಗಿ ಬಿಡ್ತಿ, ತಿಪ್ಪಂದು ವಾಳ ಆಯ್ತಲ್ಲ, ತಿಪ್ಪನ ವಾಳ ತಿಮ್ಮಗ ರಿಕ್ ಆಗಿಬಿಡ್ತಿ ಬಾಯಿಗೆ. ತಿಮ್ಮಗ ರಿಕ್ಕಾದಾಗ ತಿಮ್ಮಂದು ಮದುವೆ ಆಗಿತ್ತು ಹೊಸ್ತಾಗೆ. ಹೆಂಡತಿ ಆಷಾಢ ಮಾಸ ಊರಿಗೆ ಹೋಗಿದ್ಲು. ನಾಗರ ಅಮಾಸಿ ಕಡ್ಲಿ ಉಂಡಿ, ಶೇಂಗಾದ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಮಂಡಾಳ ಉಂಡಿ, ಹೆಂಗ ಹೇಳ್ತೀನಿ ನಿಮಗೆ, ಎಲ್ಲ ತರ ಉಂಡಿನ ಕಟ್ಟಿಗೆಂಡು ಬಂದಂಗಾತು. ಯಾರಿಗೆ? ತಿಮ್ಮನ ಹೆಂಡತಿ ಕನಸ್ನಾಗ ಬಂದಂಗಾತು. ಕನಸ್ನಾಗ ಬಿತ್ತು ತಿಮ್ಮಗ. ಹೆಂಡತಿ ಊರಿಗೆ ಹೋದಂಗಾತು. ಹೆಂಡತಿ ಏನು ರೇಷ್ಮೆ ಸೀರೆ ಉಟ್ಕೊಂಡು ಭರ್ಜರಿ ಸಿನಿಮಾ ಹೀರೋಯಿನ್ ಆದಂಗ ಆದ್ಲು. ತಗೊಳ್ರಿ ಅಂದ್ಲಕ್ಕೆ. ಏನು ಕೈ ಚೀಲ ತಗೋರಿ ಅಂದ್ಲು. ಉಂಡಿವು ನಿಮ್ಮ ಉಂಡಿ ತುಂಬಿತ್ತು. ಅದನ್ನ ನೋಡ್ಕೊಂಡು ತಿಮ್ಮ ಎಡಗೈಯಾಗ ಒಂದು ಬಲಗೈಯಾಗ ಒಂದು ಹಿಡ್ಕೊಂಡು ಹೊಂಟ ತನ್ನ ಊರಿಗೆ. ಆಕಿ ಹಿಂದಿಂದ ಹಂಗ ನಡೆದಂಗಾತು. ಇವ ಕೈ ಚೀಲ ಹಿಡ್ಕೊಂಡು ಹೊಂಟಂಗಾತು. ಬಂದ ಮನೆಗೆ ಏನಾತು, ಅವಾಗ ಹೆಂಡ್ತಿ ಈ ತಿಮ್ಮಗ ಬಾಯಾಗ ಉಂಡಿ ಇಟ್ಟಂಗಾತು. ಬಾಯಾಗ ಹೊಸ್ತಾಗ ಮದುವೆ ಆಗೈತಿ, ಅದ ಹೊಸ ಹುರುಪ.
ಅವಾಗ ಏನಾತು, ಆಣ ಗಟ್ಟಿಯಾಗೈತಲ್ಲ ಎಂದವ ಕನಸ್ನ್ಯಾಗ. ಯಾರು? ತಿಮ್ಮನ ಬಾಯಾಗ ಏನು ರಿಕ್ಕಾಗೈತಿ, ತಿಪ್ಪನ ವಾಳ ರಿಕ್ಕಾಗೈತಿ. ವಾಳ ಹಿಡ್ಕೊಂಡ್ಬಿಟ್ಟಾನ ಬಾಯಾಗವ. ಕನಸು ಬಿದ್ದೈತಿ. ಹೆಂಡ್ತಿ ಕನಸ್ನ್ಯಾಗ ಊರಿಗೆ ಹೋಗ್ಯಾಳ, ಇವ ಊರಿಗೆ ಹೋಗ್ಯಾನ. ಉಂಡಿ ತಗೊಂಬಂದಂಗ ಆತ, ಬಾಯಾಗಿಟ್ಟ ತಿನ್ರಿ ಅಂದಂಗ ಆತ. ಗಟ್ಟಿ ಐತಿ ಅಂದಿವ. ಎಂತ ಗಂಡಸ್ರಿ ನೀವ, ಕಲ್ಲು ತಿಂದ ಕರಗಸ ವಯಸ್ಸಿನಾಗ ಇಟ್ಟು ಉಂಡಿ ಕಡಿಯಕ್ ಆಗೋಲ್ತಾನಂದ್ಲು ಹೆಂಡ್ತಿ ಅಂದ್ರ ಭಾರಿ ಹುರುಪಂತ. ಆ ಸೆಟ್ಟ ಬಂದವನ ಕಟ್ನ ಕಡ್ದು ಬಿಟ್ಟ. ಯಾರು? ತಿಪ್ಪನ್ ತಲೆಗೆ ಒಳಗ ಆಪರೇಷನ್ ಆತ್ ನೋಡ. ಮುಂದ್ ಕುಂತಿತ್ತ ತಿಪ್ಪ ಲಬ ಹೊಯ್ಕೊಳಕತ್ತ. ಶಾಸ್ತ್ರಿ ಎದ್ದವನ ರಪ್ಪನಾಗ ಬಿಟ್ಟ ತಿಮ್ಮಗ. ಅವಾಗ ಉಗುಳಿದ, ಏನಿದಂದು ನೋಡಿದವ. ತಿಪ್ಪನ್ ತಲೆನ ಮಾಳ ನನ್ನ ಬಾಯಾಗ. ಅಯ್ಯೋ, ನನ್ನ ಹೆಂಡ್ತಿ ಬಾಯಾಗ ಉಂಡಿಟ್ಟಾಳ ಅನ್ನಂಗಾಗಿತ್ತು ಮಾರೇ ಕನಸ್ನಾಗ. ಕನಸು ಹಿಂಗಿರ್ತಾವ ಇವೆಲ್ಲ ಕನಸು. ಅದಕ್ಕ ಇಲ್ಲಿ ಬಾಗಲಕೋಟೆ ಮಲ್ಲನಾರ್ಯ ಬಹಳಷ್ಟು ವೈರಾಗ್ಯ ನಿಧಿ. ಯಾರು? ಬಾಗಲಕೋಟೆ ಪ್ರಮಥರ ಒಳಗ ಇವರೆಲ್ಲ 3 ಬರ್ತಾರೆ. ಬಾಗಲಕೋಟೆ ಮಲ್ಲನಾರ್ಯರು ಬಹಳಷ್ಟು ವೈರಾಗ್ಯ, ಸಮಾಜ ತಿದ್ದುವ ನಿಟ್ಟಿನಲ್ಲಿ ಬಹಳಷ್ಟು ನಿಷ್ಠುರವಾದಿ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಕೂಡ ಬಾಗಲಕೋಟೆ ಮಲ್ಲನಾರ್ಯರು ಈ ಸಮಾಜ ತಿದ್ದ ಸಲುವಾಗಿ, ಈ ಸಮಾಜ ಉಳಿಸೋಗೋಸ್ಕರವಾಗಿ, ಸಮಾಜ ಬೆಳೆಸೋ ಸಲುವಾಗಿ ಯಾರು ಯೋಗ್ಯ ಸ್ವಾಮಿಗಳು ಸಿಗ್ತಾರೆ ಅಂತ ತಿಳ್ಕೊಂಡು ಎಲ್ಲ ಕಡೆ ತಿರುಗಾಡ್ಕೊಂತ ಬರ್ತಾರೆ ಬಾಗಲಕೋಟೆ ಮಲ್ಲನಾರ್ಯರು. ಬಂದ ಹಾನಗಲ್ಲ ವಿರಕ್ತ ಮಠಕ ಬರ್ತಾನೆ. ಹಾನಗಲ್ಲ ವಿರಕ್ತ ಮಠಕ ಬಂದ. ಅಲ್ಲಿ ಕುಮಾರ ಮಹಾಶಿವ ಯೋಗಿಗಳು ಆಗ ಅಲ್ಲಿ ಏನಾಗಿದೆ, ಹೊಸ್ತಾಗಿ ಆ ಮಠಕ ಪಟ್ಟಾಧಿಕಾರ ಆಗಿದ್ದು. ಬಾಗಲಕೋಟೆ ಮಲ್ಲನಾರ್ಯರು ಕೇಳ್ತಾರೆ, ಬಾಗಲಕೋಟೆ ಮಲ್ಲನಾರ್ಯರು ಎಷ್ಟು ಸಿಂಪಲ್ ಇದ್ರು ಅದಕ್ಕಿಂತ ಮತ್ತಿಟ್ಟು ಸಿಂಪಲ್ ಆಗಿದ್ದವರು ಹಾನಗಲ್ಲ ಕುಮಾರಸ್ವಾಮಿ. ಮೈ ಒಳಗ ಬಂಗಾರ ಬೆಳ್ಳಿ ಇಲ್ಲ, ಬಕ್ಕಣಕ ಕಿಸೆನ ಇಲ್ಲ. ಅಂತ ಸಾದಾ ಸೀದಾ ಇದ್ದಂತ ಕುಮಾರ ಮಹಾಸ್ವಾಮಿಗಳು ಇರ್ತಾರೆ. ಹೋಗಿ ಬಾಗಲಕೋಟೆ ಮಲ್ಲನಾರ್ಯರು ಅವ್ರ ಮಠದಾಗ ಹೋಗಿ ಕೇಳ್ತಾರೆ, ತಮ್ಮ ಏನ್ರಪ್ಪ ಈ ಮಠಕ್ಕೆ ಸ್ವಾಮಿ ಯಾರು ಅಂತ ಕೇಳಿದ್ರು. ಈ ಮಠದ ಸ್ವಾಮಿ ಯಾರು ಅಂತ ಕೇಳಿದ್ರು ಬಾಗಲಕೋಟೆ ಮಲ್ಲನಾರ್ಯರು. ಕುಮಾರಸ್ವಾಮಿಗಳು, ನಾನಾರಿ ಈ ಮಠದ ಉತ್ತರಾಧಿಕಾರಿ, ನಾನಾ ಈ ಮಠದ ಸ್ವಾಮಿ ಅಂತ ಹೇಳಿದ್ರೇನ? ಹೇಳಿಲ್ಲ. ಈ ಮಠಕ್ಕ ಸ್ವಾಮಿ ಯಾರಂದಾಗ ಸಮಾಜ ನಮಗೆ ಈ ಮಠದ ಸ್ವಾಮಿ ಅಂತ ಕರಿತಾರಪ್ಪ, ಸಮಾಜ ಕರಿತೈತಿ ಅಂತ ಹೇಳಿದ್ರು. ನಾನು ಈ ಮಠದ ಸ್ವಾಮಿ ಅಂತ ಹೇಳಿಲ್ಲ, ಸಮಾಜ ಕರಿತೈತಿರಪ್ಪ ಹಂಗ ಅಂತ ಹೇಳಿದ್ರು. ಆಗ ಬಾಗಲಕೋಟೆ ಮಲ್ಲನಾರ್ಯರು ಹೇಳಿದ್ರು, ಸಮಾಜವನ್ನು ತಿದ್ದಬೇಕಾದ್ರೆ ಇವರಿಂದ ಸಮಾಜ ಸುಧಾರಣೆ ಆಗುತ್ತಂತ ತಿಳ್ಕೊಂಡು ಏನ್ ಮಾಡಿದ್ರು, ತೂಗು ಮಂಚದ ಮೇಲೆ ಮಠಕಾದ ಸ್ವಾಮಿಗಳು ತೂಗದ ಮಂಚದ ಮೇಲೆ ಕುಂತ್ಕೊಂಡು ತೂಗಕ್ಕಾಗಿರೋದಿಲ್ಲ, ಪಂಚಾಮೃತ ಪಕ್ವಾನ ಉಣ್ಣಕ್ಕಾಗಿರೋದಿಲ್ಲ. ಬಿದ್ದು ಹೋಗುವ ಸಮಾಜ, ಹಾಳಾಗಿ ಹೋಗುವ ಸಮಾಜ, ಅಳಿದು ಹೋಗುವ ಸಮಾಜನ್ನ ಉಳಿಸಿ ಬೆಳೆಸುವುದಕ್ಕಾಗಿ ಕುಮಾರಸ್ವಾಮಿಗಳೇ ಹೋಗನ್ನಡ್ರಿ ಸಮಾಜ ತಿದ್ದಕ್ಕಂತ ಹೇಳಿದಾಗ ಅಂದು ಆ ಮಠ ಬಿಟ್ಟವರು ಹೊರಟರು ಸಮಾಜ ತಿದ್ದಕ್ಕ ಕುಮಾರಸ್ವಾಮಿಗಳು. ಅವತ್ತಿಗೆ ಮಠವನ್ನು ತೊರೆದು ಈ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಹೊರಟಾರೆ ಇಬ್ಬರು. ಹಗಲಿರುಳು ಶ್ರಮಿಸುತ್ತಾ ಹೊರಟಾರೆ. ಮೂರು ತಾಸು ನಿಂತುಕೊಂಡು ಪ್ರವಚನವನ್ನ ಮಾಡ್ತಾರೆ, ಭಕ್ತರಿಗೆ ಉಪದೇಶವನ್ನ ಮಾಡ್ತಾರೆ. ಆದರೆ ಬಾಯಾರಿಕೆ ಲೆಕ್ಕಿಲ್ಲ, ಮೈಯ ಒಳಗೆ ಜ್ವರ ಬಂದರೆ ಲೆಕ್ಕಿಲ್ಲ. ಅಲ್ರಪ್ಪ ನಿಮಗೆ ಜ್ವರ ಬಂದವು ಸ್ವಲ್ಪ ವಿಶ್ರಾಂತಿ, ಹೌದ್ರಪ್ಪ ಆ ವಿಶ್ರಾಂತಿ ಅಂತಂದ್ರೆ ಈ ಜನ ನಮಗೆ ಸಿಗಬೇಕಲ್ಲ ಒಳ್ಳೆ, ಈ ಜನ ಸಿಗಬೇಕಲ್ಲ ನಮಗೆ ಒಳ್ಳೆ ಅಂತಾರೆ. ಸಮಾಜದ ಮೇಲೆ ಎಷ್ಟು ಕಳಕಳಿ, ತಮ್ಮ ದೇಹದ ಮೇಲೆ ಹಂಗನ್ನು ತೊರೆದಾರೆ ಈ ಸಮಾಜದ ಸಲುವಾಗಿ. ನೋಡಿ, 1ನೇ ಶತಮಾನದಿಂದ ಹಿಡಿದುಕೊಂಡು 21 ಶತಮಾನ ಗತಿಸಿದರೂ ಕೂಡ
ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಏನು ಮಾಡಿದರು? ಯಾವ ಮಠ ಮಂದಿರ ಗುಡಿ ಮಸೀದಿ ಚರ್ಚ್ ಅನೇಕ ಬ್ಯಾಡಾದಂತ ಮನೆಗೆ ನಮ್ಮಂತ ಕುರುಡ ಕುಂಟ ದೀನ ದಲಿತ ಅಂಧ ಅನಾಥ ಪರದೇಶ ಮಕ್ಕಳಿಗೆ ಯಾರಾದರೂ ಬದುಕು ಕಟ್ಟಿ ಕೊಟ್ಟಾರಂತಂದ್ರೆ ನಮ್ಮೆಲ್ಲ ಅಂಧ ಅನಾಥ ಕುಲಕ್ಕೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಾರ, ಹೊರತಾಗಿ ಜೀವನ ಕೊಟ್ಟಿಲ್ಲ. ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿ ಆದ್ರೆ ಜೀವನ ಕೊಟ್ಟಾರ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳ ಪಂಡಿತ ಪಂಚಾಕ್ಷರ ಪುಟ್ಟರಾಜಗುರು. ಆ ರೀತಿ ಒಳಗ ಕುಮಾರ ಮಹಾಸ್ವಾಮಿಗಳು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಸಂಚಾರ ಮಾಡುತ್ತಾ ಇರುವಾಗ ಕಾಡಸಟ್ಟಿ ಹಳ್ಳಿಗೆ ಬರುತ್ತಾರೆ. ಅಕ್ಕಲ ಬಸವೇಶ್ವರರ ಜಾತ್ರೆಗೆ ಕಾಡಸಟ್ಟಿ ಹಳ್ಳಿಗೆ ಬಂದಾಗ, ತೇರಿಗೆ ಬಂದಾಗ ಕುಮಾರ ಮಹಾಸ್ವಾಮಿಗಳು ನಿಂತಂತ ಸಂದರ್ಭದೊಳಗೆ ಏನಾಗುತ್ತಂದ್ರೆ, ಕಾಡಸಟ್ಟಿ ಹಳ್ಳಿ ಒಳಗೆ ಅಕ್ಕಲ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಕುಮಾರ ಮಹಾಸ್ವಾಮಿಗಳು ಬಂದಾರೆ. ನೀಲಮ್ಮ ಗದ್ದಿಗಯ್ಯ, ನೀಲಮ್ಮ ಗುರುಬಸವಾರ ಮಕ್ಕಳು, ಗದ್ದಿಗಯ್ಯ ಗುರುಬಸವಾರ ಎರಡು ಕಣ್ಣಿಲ್ಲದ ಕಂದಗಳು, ಎರಡು ಕಣ್ಣಿಲ್ಲದ ಮಕ್ಕಳು. ಎಲ್ಲಿ ಈ ಗದ್ದಿಗಯ್ಯ ಗುರುಬಸವಾರ ತಪ್ಪಡಿಯನ್ನು ಹಿಡಿದುಕೊಂಡು ಭಜನೆ ಪದವನ್ನು ಹಾಡ್ತಾ ಇದ್ದಾರೆ, ಅಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ಸ್ತೋಮ ಕೇಳಾಕ ಕುಂದಿರ್ತಿತ್ತು, ಕೇಳ್ತಾ ಇತ್ತು ಜನರು. ಯಾರ್ದು? ಇವರ ಭಜನೆ ತಪ್ಪಡಿ. ಆಗ ಕುಮಾರ ಮಹಾಸ್ವಾಮಿಗಳು ಬಂದಾಗ ನಮ್ಮ ಊರಿನ ಮಕ್ಕಳು, ಕಣ್ಣಿಲ್ಲದ ಮಕ್ಕಳದವರು ಬಹಳ ಚಂದ ಹಾಡ್ತಾರಪ್ಪ, ಕೇಳ್ರಿ ಅಂತ ತಿಳ್ಕೊಂಡು ಆಗ ಪ್ರಾರ್ಥನೆ ಗೀತೆಯನ್ನು ಕೂಡ ಹಾಡಿಸ್ತಾ ಇದ್ದಾರೆ ಆ ಗದ್ದಿಗಯ್ಯ ಗುರುಬಸವಾರ. ಅವರು ಆಡೋದನ್ನು ಕೇಳಿ ಕುಮಾರಸ್ವಾಮಿಗಳು ಮೈ ಮರೆತು ನಾನು ಭೂಲೋಕದಾಗ ಅದಿನೋ ಅಥವಾ ಕೈಲಾಸದಾಗ ಅದಿನ ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳಿಗೆ ಆನಂದವಾಗ್ತಾ ಇದೆ. ಆ ಮಕ್ಕಳ ಸಂಗೀತದೊಳಗೆ ಕೈಲಾಸದಾಗಿರುವ ಪರಮಾತ್ಮನ ಸಂಗೀತದೊಳಗ ಕುಮಾರಸ್ವಾಮಿ ದರ್ಶನ ಮಾಡಿಕೊಟ್ಟವ್ರು ಅಂದ್ರೆ ಗದ್ದಿಗಯ್ಯ ಗುರುಬಸವಾರ. ಈ ಸಂಗೀತದೊಳಗೆ ಎಂಥ ಪುಣ್ಯ! ಹಾಡ್ರು, ನಿಲ್ಲಿಸ್ಬೇಡ್ರಿ, ಹಾಡ್ರಿ ಅಂತ ಕುಮಾರಸ್ವಾಮಿಗಳು ಹಾಡ್ರಿ ಅಂತ ಖುಷಿ ಪಡ್ತಾರೆ. ಎಂಥ ಸಂಗೀತ ನಿಮ್ಮದು! ಗಾನ ಕೋಗಿಲಿ, ವಸಂತ ಮಾಸದಲ್ಲಿ ಕೂಗುವ ಕೋಗಿಲಿ ನಾಚಿ ಮುದುಡಿ ಹೋಗ್ತಾ ಇದ್ದೇವೆ ನಿಮ್ಮ ಗಾನವನ್ನು ಕೇಳಿ. ನಿಲ್ಲಿಸ್ಬೇಡ್ರಿ ಮಕ್ಕಳ, ಹಾಡ್ರಿ, ಹಸಿದ ಬಟ್ಟೆ ತುಂಬಿದಷ್ಟು ಸಂತೋಷವಾಯಿತು, ಹಾಡ್ರಿ ಅಂತ ಕುಮಾರಸ್ವಾಮಿಗಳು ಗದ್ದಿಗಯ್ಯ ಗುರುಬಸವಾರಿಗೆ ಖುಷಿ ಪಡ್ತಾರೆ. ಆಗ ಇವು ಯಾರ ಮಕ್ಕಳು? ಯಪ್ಪ, ಇದೇ ಊರ ಚರಂತಿ ಮಠದ ನೀಲಮ್ಮ ಗದ್ದೆ ಗುರುಬಸವಾರ ಮಕ್ಕಳು. ಆಗ ಅವ್ರನ್ನ ಕರೆದು, ಈ ಮಕ್ಕಳು ನಮಗೆ ಕೊಡ್ತೀರೇನು? ಆಯ್ತಂತ ತಿಳ್ಕೊಂಡು ತಂದೆ ಹೇಳ್ತಾನೆ, ತಾಯಿ ನೀಲಮ್ಮ ಕಣ್ಣೀರ್ ನೀಲಮ್ಮ, ನೀನು ಮಕ್ಕಳು ಕೇಳಿದ ತಕ್ಷಣ ನಿನ್ನ ಗಂಡ ಹೂ ಅಂದ, ಗಂಡಸ ಜಾತಿ ಹೂ ಅನ್ನತ್ತಾ, ಹೆಣ್ಣು ಹೆತ್ತ ಕಳ್ಳು ನನಗೆ ಅರ್ಥ ಆಗುತ್ತವ. ಯಪ್ಪ ಹಾಗಲ್ಲ, ಇವೆರಡು ನನ್ನ ಕಣ್ಣಿಲ್ಲದ ಮಕ್ಕಳು ಬೀದಿ ಬಿಕಾರಿಯಲ್ಲಿ ಭಿಕ್ಷೆ ಬೇಡುವುದು ಆತಲ್ಲಂತ ನಾನು ಕೊರಗುತ್ತಿದ್ದೆ. ನನ್ನ ಮಕ್ಕಳ ಪಾಲಿಗೆ ನೀನು ಸಾಕ್ಷಾತ್ ಪರಮಾತ್ಮನಾಗಿ ಬಂದು ನಿನ್ನ ಭಿಕ್ಷಕ್ಕೆ ನಿನ್ನ ಜೋಳಿಗೆ ನನ್ನ ಮಕ್ಕಳು ಕೇಳ್ತೀಯ ಅಂತ ಅಂದ ಮೇಲೆ ಕೊಡ್ತೀನಿ. ಆದರೆ ನನ್ನ ಕಣ್ಣಾಗ ಯಾಕೆ ನೀರು ಬಂದು? ಯಪ್ಪ, ಈ ಮಕ್ಕಳ ನಿನಗೆ ಕೊಡ್ತೀನಲ್ಲ, ಇವು ನಿನಗೆ ಅಪಕೀರ್ತಿ ತರದೆ ಕೀರ್ತಿ ತಂದ್ರೆ ಸಾಕು, ನಾ ಜನ್ಮ ಕೊಟ್ಟಕ್ಕೂ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಹರಿಸ್ತಾ ಇದ್ದಾರೆ ಮಕ್ಕಳಿಗೆ. ಆಗ ಕುಮಾರ ಮಹಾಸ್ವಾಮಿಗಳು ಎರಡು ಮಕ್ಕಳನ್ನು ಕರೆಕೊಂಡು ಬಂದು ಹಾನಗಲ್ಲ ಮಠದಾಗಿಟ್ಟುಕೊಂಡು ವಿದ್ಯೆ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ಕೊಡ್ತಾ ಇದ್ದಾರೆ. ಆಗ ಬಾಗಲಕೋಟೆ ಅಂದ್ರೆ ಗದ್ದಿಗೈನವರು ಗುರುಬಸವಾರಿ ಮಾವಿನಣ್ಣು ತಿಂದು ಕಾಲ್ರ ಬಂದು ಅವರು ಲಿಂಗದೊಳಗ ಆದಾಗ ಗುರುಪಾದವನ್ನು ಸೇರ್ತಾರೆ. ಪಂಚಾಕ್ಷರ ಅಂದ್ರೆ ಗದ್ದಿಗೆಗೆ ಮೈಸೂರಿಗೆ ಕಳಿಸ್ತಾರೆ. ಅಲ್ಲಿಂದ ಮತ್ತೆ ಎಲ್ಲ ಕಡೆ ಕಲಿಸಿ ಕರ್ಕೊಂಡು ಬಂದಾಗ ಬಾಗಲಕೋಟೆಯಲ್ಲಿ ಅಖಿಲ ವೀರ ಶೈವ ಮಹಾಸಭಾ ನಡೆದಾಗ ಅಲ್ಲಿ ಸಂಗೀತವನ್ನು ಹಾಡಿಸ್ತಾರೆ. ಅಲ್ಲಿ ಹಾಡಿದಾಗ
ಕುಮಾರಸ್ವಾಮಿಗಳು ಹೇಳ್ತಾರೆ, ಗವಯಿ ಕೋಗಿಲಿ, ಪಂಚಮ ಸ್ವರದಲ್ಲಿ ಕೂಗುವ ಕೋಗಿಲಿ ಮೀರಿ ನೀನು ಹಾಡ್ತಾ ಇದ್ದೀಯಾ, ಕೋಗಿಲಿ ನಾಚುವಂಗ ಹಾಡ್ತಾ ಇದ್ದೀಯ ಅಂದ ಮೇಲೆ ಇಂದಿನಿಂದ ನೀನು ಗದ್ದೆಗೆ ಎಲ್ಲ ಪಂಚಾಕ್ಷರಿ ಗವಯಿ, ಗಾನಯೋಗಿ ಪಂಚಾಕ್ಷರಿ ಗವಯಿ ಅಂತ ಬಿರುದನ್ನು ಕೊಡ್ತಾರೆ. ಇದು ಕಾರಣ. ಈ ನಾಡಿನಲ್ಲಿ, ಈ ಲೋಕದ ಒಳಗೆ, ಈ ದೇಶದ ಒಳಗೆ ಏನು ಮಾಡಿದ್ರು? ಕುರುಡ ಕುಂಟ ದೀನ ದಲಿತ ಮಕ್ಕಳ ಬೀದಿ ಪಾಲು ಆಗಬಾರ್ದಂತೇಳಿ ಅಂದು ಇಂದು ಮುಂದ ತ್ರಿಕಾಲ ಜ್ಞಾನಿಗಳಾದಂಥ ಕುಮಾರಸ್ವಾಮಿಗಳು ಪಂಚಾಕ್ಷರ ಗುರುಗಳು ತಂದು ಕೊಟ್ರಲ್ಲ. ಇದಕ್ಕೆ ಸಮಾಜವನ್ನು ಸುಧಾರಣೆ ಮಾಡುವುದಂದ್ರೆ ತ್ರಿಕಾಲ ಲಿಂಗ ಪೂಜೆ ನಿಷ್ಠರು, ತ್ರಿಕಾಲ ಜ್ಞಾನಿಗಳು ಅಂತ ಹಾನಗಲ್ಲ ಕುಮಾರಸ್ವಾಮಿಗಳು ಈ ಸಮಾಜ ಕಟ್ಟುವುದರ ಜೊತೆಗೆ ಶಿವಯೋಗ ಮಂದಿರವನ್ನು ಕೂಡ ಸ್ಥಾಪನೆ ಮಾಡಿದರು. ಇವತ್ತು ಮಠ ಮಂದಿರದ ಕಾವಿ ಕಾಣ್ತೀವಿ ಅಂದ್ರೆ ನಾವು ಕುಮಾರ ಮಹಾಸ್ವಾಮಿಗಳನ್ನು ಮರೆಯುವಂತೆ ಇಲ್ಲ. ಅದಕ್ಕಾಗಿ ಬಾಗಲಕೋಟೆ ಮಲ್ಲನಾರ್ಯರು ಹಾನಗಲ್ಲ ಕುಮಾರಸ್ವಾಮಿಗಳು ಈ ರೀತಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಸಂಚಾರ ಮಾಡಿದ್ರು. ಅನ್ನಲ್ಲಿಗೆ ಬಾಗಲಕೋಟೆ ಮಲ್ಲನಾರ್ಯರು ವೈರಾಗ್ಯ ನಿಧಿ ಬಾಗಲಕೋಟೆ ಮಲ್ಲನಾರ್ಯ. ಇನ್ನ ಸೊನ್ನಲ್ಲಿಗೆ ಮಲ್ಲ ಈರಯ್ಯನವರು, ಅವರು ಕೂಡ ಅಷ್ಟೇ ಈ ಸಮಾಜಕ್ಕಾಗಿ ತಮ್ಮ ದೇಹವನ್ನು ಅರ್ಪಣೆ ಮಾಡಿಕೊಂಡಂಥವ್ರು, ಈ ಸಮಾಜಕ್ಕಾಗಿ ತಮ್ಮ ಜೀವವನ್ನು ಮುಡುಪಾಗಿಟ್ಟಂಥವ್ರು. ಮುಂದೆ ಘನಮಠದಾರಿ ಬರ್ತಾರೆ. ಏನಂದ್ರೆ ಋಷಿ ಅಂತ ಕರೆಸ್ಕೊಂತಾನೆ. ಏನು ಋಷಿ ಅಂದ್ರೆ ಕಾಯಕವನ್ನು ಮಾಡಿ ಕಾಯಕದಲ್ಲಿ ಕೈಲಾಸವನ್ನು ಕಂಡಂತವ್ರು ಘನಮಠದಾರ್ಯ. ಈಗ ಬಂದವು ಬಿಡ್ರಿ, ಟ್ಯಾಕ್ಟ್ರಿ ಬಂದವು, ಜೆಸಿ ಬಂದವು, ಇಟೆಚ್ ಬಂದವು, ನೆಲ ಬರ್ತಾವು, ಹೋಗಿತಾವು, ಬರ್ರಂಗ್ ಹೋಗ್ತಾವ, ಬರ್ರಂಗ್ ಬರ್ತಾವ, ಹೊಲ ಎಲ್ಲ ಹದ ಮಾಡ್ತಾವ. ಆ ಮಾತು ಬೇರೆ. ಈಗೇನು ಟ್ಯಾಕ್ಟ್ರಿ ಬಂದವ, ಹೊಲ ಸತ್ವ ಆಗ್ಬೇಕಾದ್ರೆ ಟ್ಯಾಕ್ಟ್ರಿ ಏನಾರು ಸಗಣಿ ಹಾಕ್ತೈತೇನ? ಹಾಕೈತೇನ ಸಗಣಿ ಹಾಕಂಗಿಲ್ಲ. ಅದು ಪರಿಸರ ಕೆಡ್ಸಕ್ಕ ಹೊಗೆ ಬಿಟ್ಟು ಅವಮಾನ ಸುದ್ದ ಇದ್ದಿದ್ದನ್ನು ಕೆಡಿಸುವಂತ ಕೆಲಸ ಟ್ಯಾಕ್ಟ್ರಿ ಮಾಡ್ತೈತಿ. ಹಾಗಾದ್ರೆ ಘನಮಠದಾರ ಏನು ಮಾಡ್ತಿದ್ರು? 4 ಎಕರೆ ಹೊಲ ಐತಂದ್ರೆ ರೈತರಿಗೆ ಹೇಳ್ತಿದ್ದ ಆ ಪುಣ್ಯಾತ್ಮ, ರೈತ, ಈ ಹೊಲ 8 ಸಲ ಅರಗಬೇಕು, ಹಿಂಗೊಂದು ಸಲ ಮಡಿಕೆ ಹೊಡಿಬೇಕು, ಹಿಂಗೊಂದ್ಸಲ ಹೊಡಿಬೇಕು, ಹಿಂಗೊಂದ್ಸಲ ಅರಗಬೇಕು, ಹಿಂಗೊಂದ್ಸಲ ಹೊಡಿಬೇಕು, ಕುಂಟಿಯ ಹೊಡಿಬೇಕು, ರಂಟಿ ಹೊಡಿಬೇಕು, ಮಡಿಕೆ ಹೊಡಿಬೇಕು. ಹಿಂಗ 1 ಅಲ್ಲ 2 ಸಲ ಬಿತ್ತಾಕ ಮಳೆ ಆಗೋದ್ರಾಗನ 8 ಸಲ ಆ ಹೊಲ ಅದ ಮಾಡಿಟ್ಟು ಬೀಜವನ್ನು ಬಿತ್ತಿದ್ರೆ ಕೇವಲ 3-4 ಮಳೆ ಆದ್ರೆ ಸಾಕು 6 ತಿಂಗಳ ಬೆಳೆಯುವಂತ ಶಕ್ತಿ ಘನಮಠದಾರ್ಯ ಭೂಮಿಯಲ್ಲಿ ತೋರಿಸಿಕೊಟ್ಟಂತ ಇತಿಹಾಸ. ಅದಕ್ಕೆ ಆ ಘನಮಠದಾರ್ಯ ಹೇಳ್ತಿದ್ರು, ಈ ಭೂಮಿ ಅದಾವಲ್ಲ, ಎಷ್ಟು ತರದವು ಭೂಮಿ? ಎರಿ ಭೂಮಿ, ಮಸಾರಿ ಭೂಮಿ, ಉಸುಗು ಭೂಮಿ, ಕರ್ಲು ಭೂಮಿ, ಸೌಳು ಭೂಮಿ, 5 ತರ ಭೂಮಿ ಅದಾವು. ಹಂಗ ಘನಮಠದಾರ್ಯವ್ರು ಏನ್ ಮಾಡ್ತಿದ್ರು? ಎರಿಗೆ ಹೆಂಗ, ಮಸಾರಿಗೆ ಹೆಂಗ ಅದ ಮಾಡ್ತಿದ್ರು. ಹಂಗ ಉಸುಗು ಏನಾಗತ್ತ, ಸ್ವಲ್ಪ ಮಳೆ ಆದ್ರೆ ಹಸಿ ಆಗಿ ಬಿಡ್ತಿತ್ತು. ಮಸಾರಿ ಅದಕ್ಕಿಂತ ಸ್ವಲ್ಪ ಮಳೆ ಆದ್ರೆ ಹಸಿ ಆಗ್ತಿತ್ತು. ಅದಕ್ಕಿಂತ ಜಾಸ್ತಿ ಮಳೆ ಆದ್ರೆ ಎರಿ ಹಸಿ ಆಗ್ತಿತ್ತು. ಅದಕ್ಕಿಂತ ಜಾಸ್ತಿ ಮಳೆ ಆದ್ರೆ ಸೌಳು ಹಸಿ ಆಗ್ತಿತ್ತು. ಅದಕ್ಕಿಂತ ಜಾಸ್ತಿ ಮಳೆ ಆದ್ರೆ ಕರ್ಲ್ ಹಸಿ ಆಗ್ತಿತ್ತು. ಕರ್ಲ್ ಅಂದ್ರೆ ಈಗೆಲ್ಲ RCS ಮನೆ ಇದು. ಅವಾಗಿಂದ ಮ್ಯಾಳಿಗೆ ಮನೆ ಇರ್ತಿದ್ವು, ಕರ್ಲ್ ಹಾಕ್ತಿದ್ರು, ನೀರು ಸೋರ್ತಿದ್ದಿಲ್ಲ. ಎಂತ ಮಳೆ ಆದ್ರೂ ಮ್ಯಾಗ ಬಿದ್ದು ನೀರು ಉಳ್ಳಿ ಹೋಗಿಬಿಡ್ತಿದ್ವು. ಹಂಗ ಇಲ್ಲಿ ಕೂಡ ಸಮಾಜದಲ್ಲಿ ಕೂಡ ಕರ್ಲ್ ಭೂಮಿ ಹಂಗ ಮನುಷ್ಯರು ಕೂಡ ಇರ್ತಾನೆ. ಹೆಂಗ ಅದ್ರ ಮೇಲೆ ನೀರು ಬಿದ್ದರೆ ಉಳ್ಳಿ ಹೋಗುತ್ತಾ, ಭೂಮಿ ನೆನೆಯಂಗಿಲ್ಲ. ನೀನು ಎಂತ ಜ್ಞಾನ ಹೇಳಿದ್ರು ಕೂಡ ಈ ಕಿವಿ ಕೇಳಿ ಈ ಕಿವಿಯಾಗಿ ಬಿಡ್ತಾರ. ಕರ್ಲ್ ಭೂಮಿ ಇದ್ದಂಗ ಮನುಷ್ಯ. ಇನ್ನ ಅದಕ್ಕಿಂತ ಸ್ವಲ್ಪ ಉತ್ತಮ ಸೌಳು ಭೂಮಿ, ಜೋರಾದಾಗ ಒಂದು 2 ಇಂಚು ತೊಯ್ತೈತಿ.
ಪುರಾಣ ವೇದಿಕೆಲಿಂದ ಮನಿತನ ಬಾಳ ಚಲೋ ಆತ ಮನ್ಯಾಗ ಹೋಗಿ ಏನ್ ಹೇಳಿದ್ರು ಏನೋ ಹೇಳಿದ್ರು ಬಿಡ. ಪುರಾಣ ಹೇಳೋ ಹೊತ್ನ್ಯಾಗ ಬಾಯಿ ತಕೊಂಡ್ ಕುಂತ್ಕೊಂಡಿತ್ತು, ನಾಯಿ ಬಂದ ಅಲ್ಲಿ ಟಿಮ್ ಮಾಡ್ತೆ, ನಿದ್ದೆ ಎತ್ತಿತ್ತು, ಎದ್ದ ಹೋದ. ಹೆಂಗತ್ತ ಪುರಾಣ